ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 826 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 4ರಿಂದ 6ನೇ ಮಾರ್ಚ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಡಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕದ ಯಾವ ಗ್ರಾಮ ಪಂಚಾಯತ್ ತನ್ನ ಎಲ್ಲ ನಿವಾಸಿಗಳಿಗೆ ಸಂಪೂರ್ಣ ವಿಮಾ ರಕ್ಷಣೆಯನ್ನು ಒದಗಿಸಿದ ಮೊದಲನೇದಾಗಿದೆ? ಸೊ ವಿಚ್ ಗ್ರಾಮ ಪಂಚಾಯತ್ ಇನ್ ಕರ್ನಾಟಕ ಹ್ಯಾಸ್ ಬಿಕಮ್ ದ ಫಸ್ಟ್ ಟು ಪ್ರೊವೈಡ್ ಕಂಪ್ಲೀಟ್ ಇನ್ಶೂರೆನ್ಸ್ ಕವರೇಜ್ ಟು ಆಲ್ ಇಟ್ಸ್ ರೆಸಿಡೆಂಟ್ಸ್? ಸೊ ತನ್ನ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಿವಾಸಿಗಳಿಗೆ ವಿಮೆಯನ್ನು ಒದಗಿಸಿರ್ತಕ್ಕಂಥ ನಮ್ಮ ಕರ್ನಾಟಕದ ಮೊದಲ ಗ್ರಾಮ ಪಂಚಾಯತ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮರಸೂರು ಗ್ರಾಮ ಪಂಚಾಯತ್. ಸೊ ಈ ಒಂದು ಸಾಧನೆಯನ್ನು ಮಾಡಿರುತ್ತೆ. ಸೊ ಮರಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಿವಾಸಿಗಳಿಗೆ ಸೊ ಈ ಒಂದು ವಿಮೆಯನ್ನು ಒದಗಿಸಿರ್ತಕ್ಕಂಥ ಒಂದು ಮೊದಲ ಗ್ರಾಮ ಪಂಚಾಯತ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಹೆಸರನ್ನು ನೆನಪಿಟ್ಕೊಳ್ಳಿ. ಸೊ ಇದನ್ನು ನಾವು ಮರಸೂರು ಗ್ರಾಮ ಪಂಚಾಯತ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಫಸ್ಟ್ ಇನ್ ಕರ್ನಾಟಕ ಟು ಪ್ರೊವೈಡ್ ಕಂಪ್ಲೀಟ್ ಇನ್ಶೂರೆನ್ಸ್ ಕವರೇಜ್ ಟು ಆಲ್ ಇಟ್ಸ್ ರೆಸಿಡೆಂಟ್ಸ್. ತನ್ನ ಎಲ್ಲ ನಿವಾಸಿಗಳಿಗೆ ಸಂಪೂರ್ಣ ವಿಮೆಯನ್ನು ಒದಗಿಸಿರ್ತಕ್ಕಂಥ ಮೊದಲ ಗ್ರಾಮ ಪಂಚಾಯತ್ ಆಫ್ ಕರ್ನಾಟಕ ಅಂತ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಯಾವ ರೀತಿಯ ಇನ್ಶೂರೆನ್ಸನ್ನು ಕೊಟ್ಟಿರ್ತಾರೆ ಅಂದರೆ ಹೆಲ್ತ್ ಇನ್ಶೂರೆನ್ಸನ್ನು ಕೊಟ್ಟಿರ್ತಾರೆ, ಅಂದರೆ ಆರೋಗ್ಯ ವಿಮೆಯನ್ನು ಕೊಟ್ಟಿರ್ತಾರೆ. ಆಕ್ಸಿಡೆಂಟ್ ಕವರೇಜನ್ನು ಕೊಟ್ಟಿರ್ತಾರೆ, ಅಂದರೆ ಅಪಘಾತದ ಒಂದು ವಿಮೆಯನ್ನು ಕೊಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಅಥವಾ ಅನಿರೀಕ್ಷಿತವಾಗಿರ್ತಕ್ಕಂಥ ಏನಾದರೂ ತುರ್ತು ಪರಿಸ್ಥಿತಿಗಳಿಗೆ ಆರ್ಥಿಕ ನೆರವನ್ನು ಕೂಡ ಒಳಗೊಂಡಿರ್ತಕ್ಕಂಥ ವಿಮೆಯನ್ನು ಸೊ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಿವಾಸಿಗಳಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದರ ಇಂಪ್ಲಿಮೆಂಟೇಷನ್ ಅಥವಾ ಅನುಷ್ಠಾನವನ್ನು ಯಾವ ರೀತಿ ಮಾಡಿದ್ರು ಅಂತ ನಾವು ನೋಡೋದಾದರೆ ಸೊ ದೇರ್ ವಾಸ್ ಅ ಕೊಲ್ಯಾಬ್ರೇಷನ್. ಸೊ ಒಂದು ಸಹಯೋಗವನ್ನು ಮಾಡ್ಕೊಂಡಿರ್ತಾರೆ. ಸೊ ಆ ಕೊಲ್ಯಾಬ್ರೇಷನ್ ಯಾವುದು ಅಂದರೆ ಗ್ರಾಮ ಪಂಚಾಯತ್ ಇನ್ಶೂರೆನ್ಸ್ ಪ್ರೊವೈಡರ್ಸ್, ಅಂದರೆ ವಿಮೆಯನ್ನು ಪ್ರೊವೈಡ್ ಮಾಡ್ತಕ್ಕಂಥವರು, ಅದ್ರ ಜೊತೆಗೆ ಲೋಕಲ್ ಗೌರ್ಮೆಂಟ್ ಅಥವಾ ಸ್ಥಳೀಯ ಸರ್ಕಾರದೊಂದಿಗೆ ಕೊಲ್ಯಾಬ್ರೇಷನನ್ನು ಮಾಡಿಕೊಳ್ಳುವ ಮುಖಾಂತರ ಸೊ ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಸೊ ಪೀಪಲ್ ಶುಡ್ ಬಿ ಅವೇರ್. ಸೊ ಇದರಿಂದ ಆಗ್ತಕ್ಕಂಥ ಒಂದು ಬೆನಿಫಿಟ್ಸ್ ಏನು ಅದರ ಬಗ್ಗೆ ಜನರಿಗೆ ಅರಿವಿರಬೇಕಾಗಿರುತ್ತೆ. ಸೊ ಈ ಒಂದು ಅವೇರ್ನೆಸ್ ಕ್ಯಾಂಪೇನ್ಗಳನ್ನು ಮಾಡುವ ಮುಖಾಂತರ ಸೊ ಈ ಒಂದು 100% ಕವರೇಜನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಯಾವ ರೀತಿಯ ಇನ್ಶೂರೆನ್ಸ್ ಅಂದರೆ ವಾಟ್ ಈಸ್ ದ ಸೋರ್ಸ್ ಆಫ್ ಇನ್ಶೂರೆನ್ಸ್ ಅಂತ ನಾವು ನೋಡೋದಾದರೆ ಇಂಟಿಗ್ರೇಟೆಡ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಇನ್ಶೂರೆನ್ಸ್ ಸ್ಕೀಮ್ಸ್, ಅಂದರೆ ರಾಜ್ಯ ಮಟ್ಟದಲ್ಲಿ ಕೊಡ್ತಕ್ಕಂಥ ವಿಮಾ ಯೋಜನೆಗಳಾಗಿರ್ಬೋದು ಮತ್ತು ಕೇಂದ್ರ ಮಟ್ಟದಲ್ಲಿ ಕೊಡ್ತಕ್ಕಂಥ ವಿಮೆ ಯೋಜನೆಗಳಾಗಿರ್ಬೋದು. ಸೊ ಎರಡನ್ನ ಇಂಟಿಗ್ರೇಟ್ ಮಾಡಿ ಅಥವಾ ಏಕೀಕರಣ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಆಯುಷ್ಮಾನ್ ಭಾರತ್ ಅಂತ ಏನಿರುತ್ತೆ, ಸೊ ಇದು ಕರ್ನಾಟಕದ ಆಯುಷ್ಮಾನ್ ಭಾರತ್ ಅಂತ ಕೂಡ ಇದೆ, ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಅಂತ ಕೂಡ ಇದೆ. ಸೊ ಈ ರೀತಿಯ ಯೋಜನೆಗಳನ್ನು ಇಂಟಿಗ್ರೇಟ್ ಮಾಡುವ ಮುಖಾಂತರ ಸೊ ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಭಾರತವು ತನ್ನ ತಾಯಂದಿರ ಮರಣ ದರವನ್ನು 1 ಲಕ್ಷ ಜೀವಂತ ಜನನಗಳಿಗೆ ಸೊ ಎಷ್ಟಕ್ಕೆ ಇಳಿಸುವಲ್ಲಿ ಯಶಸ್ವಿಯಾಗಿ ತಗ್ಗಿಸಿದೆ? ಇಂಡಿಯಾ ಹ್ಯಾಸ್ ಸಕ್ಸಸ್ಫುಲಿ ರೆಡ್ಯೂಸ್ಡ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಟು ವಾಟ್ ಫಿಗರ್ ಪರ್ 1 lakh ಲೈವ್ ಬರ್ತ್ಸ್, ಅಂದರೆ 1 ಲಕ್ಷ ಜನನವಾದಾಗ ಅಥವಾ ಮಕ್ಕಳು ಹುಟ್ಟಿದಾಗ ಸೊ ತಾಯಂದರ ಮರಣ ಎಷ್ಟಾಗ್ತಾ ಇತ್ತು ಅದಕ್ಕೆ ಒಂದು ಟಾರ್ಗೆಟನ್ನು ಇಟ್ಕೊಂಡಿರ್ತಾರೆ. ಟಾರ್ಗೆಟ್ ಅಂದರೆ ನಾವು 1 ಲಕ್ಷ ಲೈವ್ ಬರ್ತ್ಸ್ಗೆ ಸೊ ಇಷ್ಟು ಮೆಟರ್ನಲ್ ಮಾರ್ಟಾಲಿಟಿಯನ್ನು ರಿಡ್ಯೂಸ್ ಮಾಡಬೇಕು ಅಂತ ಒಂದು ಗುರಿಯನ್ನು ಸರ್ಕಾರ ಇಟ್ಕೊಂಡಿರುತ್ತೆ. ಸೊ ಆ ಒಂದು ಗುರಿಯನ್ನು ಸರ್ಕಾರ ಈಗ ಸಾಧನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ 1 ಲಕ್ಷ ಲೈವ್ ಬರ್ತ್ಸ್ ಆದಾಗ ಸೊ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಈಗ ಎಷ್ಟಕ್ಕಿಂತ ಕಡಿಮೆ ಆಗಿದೆ ಅಂದರೆ 100, ಅಂದರೆ 1 ಲಕ್ಷ ತಾಯಂದಿರು ತಮ್ಮ ಮಕ್ಕಳಿಗೆ ಜನನವನ್ನು ನೀಡಿದಾಗ 100 ಜನ ತಾಯಂದಿರು ಮರಣವಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಸಂಖ್ಯೆ ಇನ್ನೂ ಬಹಳ ಜಾಸ್ತಿ ಇತ್ತು, ಬಟ್ ಇದನ್ನು ಸಕ್ಸಸ್ಫುಲ್ ಆಗಿ ರಿಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಂಡಿಯಾ ಹಿಟ್ ಟಾರ್ಗೆಟೆಡ್ ಮೆಟರ್ನಲ್ ಮಾರ್ಟಾಲಿಟಿ ರೇಟ್. ಸೊ ನಮ್ಮ ಭಾರತ ದೇಶ ನಿಗದಿತವಾಗಿರ್ತಕ್ಕಂಥ ತಾಯಂದಿರ ಮರಣ ಪ್ರಮಾಣವನ್ನು ತಲುಪಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು 1 ಲಕ್ಷ ಲೈವ್ ಬರ್ತ್ಸ್
ಬರ್ತ್ಸ್ಗೆ ಕೋರಿಲೇಟ್ ಮಾಡ್ತೀವಿ. ಅಂದರೆ 1,00,000 ಜೀವಂತ ಜನನಗಳಿಗೆ ನಾವು ಕೋರಿಲೇಟ್ ಮಾಡಿದಾಗ ಸೊ 100 ಡೆತ್ಸ್ ಆಫ್ ಮದರ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಟಾರ್ಗೆಟ್ ಏನಿದೆ ಸೊ ಅದಕ್ಕಿಂತ ಒಂದು ಅಹೆಡ್ ಆಗಿ, ಅಂದರೆ ಆ ಒಂದು ಗುರಿ ಏನಿರುತ್ತೆ ಸೊ ಅದಕ್ಕಿಂತ ಮುಂಚೆ ನಾವಿಲ್ಲಿ ತಲುಪಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಹೆಲ್ತ್ ಅಂತಕ್ಕಂಥದ್ದು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಬಂದಾಗ ಎಷ್ಟನೇ ಗೋಲಲ್ಲಿ ನಾವು ನೋಡ್ಬೋದಾಗಿರುತ್ತೆ ಅಂದರೆ ಸೊ ಇಲ್ಲಿ 3rd ಪ್ಲೇಸಲ್ಲಿ ನಾವು ಈ ಒಂದು SDGಯಲ್ಲಿ ಟೋಟಲ್ 17 ಗೋಲ್ಸ್ ಏನಿರುತ್ತೆ ಸೊ ಅದರಲ್ಲಿ 3ನೇ ಗುರಿ ಏನಿರುತ್ತೆ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುರಿ ಆಗಿರುತ್ತೆ. ಸೊ ಈ ಎಲ್ಲ ಟಾರ್ಗೆಟ್ಸ್ ಅಂದರೆ ಟೋಟಲ್ 17 ಟಾರ್ಗೆಟ್ಸ್ ಏನಿದ್ದಾವೆ ಸೊ ಇದನ್ನು ಬೈ 2030 2030 ವೇಳೆಗೆ ನಾವು ರೀಚ್ ಮಾಡಬೇಕಾಗಿರುತ್ತೆ ಅಥವಾ ಆ ಗುರಿಗಳನ್ನು ನಾವು ತಲುಪಬೇಕಾಗಿರುತ್ತೆ. ಸೊ ಭಾರತ ರಾಷ್ಟ್ರ SDGಗಿಂತ ಮುಂಚೆಯೇ ಈ ಒಂದು ಟಾರ್ಗೆಟನ್ನು ಅಚೀವ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ SDG ಗೋಲ್ ನಂಬರ್ 3 ಏನನ್ನ ಹೇಳುತ್ತೆ ಅಂತ ನಾವು ನೋಡೋದಾದ್ರೆ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅಂತ ಹೇಳುತ್ತೆ. ಅಂದರೆ ಉತ್ತಮ ಆರೋಗ್ಯ ಮತ್ತು ವೆಲ್ ಬೀಯಿಂಗ್ ಅಥವಾ ಸೌಕರ್ಯ ಅಂತ ಇಲ್ಲಿ ಹೇಳ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಇನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿದ್ರೆ ಎನ್ಶೋರ್ ಹೆಲ್ದಿ ಲೈವ್ಸ್ ಆ್ಯಂಡ್ ಪ್ರಮೋಟ್ ವೆಲ್ ಬೀಯಿಂಗ್ ಆಫ್ ಆಲ್ ಅಟ್ ಆಲ್ ಏಜಸ್, ಅಂದರೆ ಎಲ್ಲ ವಯಸ್ಸಿನವರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡ್ತಕ್ಕಂಥದ್ದನ್ನು ನಾವು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಗುರಿ ನಂಬರ್ 3ರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್, ಹಾಗಿದ್ರೆ ಈ ಒಂದು ಟಾರ್ಗೆಟನ್ನು ಅಚೀವ್ ಮಾಡಲಿಕ್ಕೆ ಸೊ ಏನು ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ನಾವು ನೋಡೋದಾದ್ರೆ ಜನನಿ ಸುರಕ್ಷಾ ಯೋಜನಾ ಅಂತ ಬರುತ್ತೆ. ಸೊ ಜನನಿ ಸುರಕ್ಷಾ ಯೋಜನಾ ಅಂದರೆ ಸೊ ಇದು ಏನನ್ನ ಪ್ರಮೋಟ್ ಮಾಡುತ್ತೆ ಅಂದರೆ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಅನ್ನು ಪ್ರಮೋಟ್ ಮಾಡುತ್ತೆ. ಸಾಂಸ್ಥಿಕವಾಗಿರ್ತಕ್ಕಂಥ ಒಂದು ಹೆರಿಗೆಗಳನ್ನು ಉತ್ತೇಜನ ಮಾಡುತ್ತೆ. ಅದರ ಅರ್ಥ ಏನು ಅಂದರೆ ಸೊ ಹಿಂದಿನ ಕಾಲದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಹುತೇಕ ಸೊ ಮನೆಗಳಲ್ಲಿಯೇ ಈ ಒಂದು ಹೆರಿಗೆಗಳನ್ನು ಮಾಡಿಸ್ತಕ್ಕಂಥ ಒಂದು ಪದ್ಧತಿ ಇತ್ತು. ಸೊ ಆಗ ಸಾಕಷ್ಟು ತಾಯಂದರು ಮರಣ ಹೊಂದತಕ್ಕಂಥ ಒಂದು ಪ್ರಮಾಣ ಜಾಸ್ತಿ ಇತ್ತು. ಬಟ್ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸೊ ಜನನಿ ಸುರಕ್ಷಾ ಯೋಜನಾ ಅಂತ ಪ್ರಾರಂಭ ಮಾಡ್ತಾರೆ. ಸೊ ಇದೇನು ಮಾಡುತ್ತಂದ್ರೆ ಸೊ ಇಟ್ ಪ್ರಮೋಟ್ಸ್ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್, ಅಂದರೆ ಒಂದು ಪ್ರಾಪರ್ ಹೆಲ್ತ್ ಸೆಟಪ್ ಅಲ್ಲಿ ಹೆರಿಗೆಯನ್ನ ಮಾಡಿಸ್ತಕ್ಕಂಥದ್ದನ್ನ ಪ್ರಮೋಟ್ ಮಾಡುವ ಕಾರಣದಿಂದ ಈ ಒಂದು ಜನನಿ ಸುರಕ್ಷಾ ಯೋಜನೆ ಅಡಿಯಲ್ಲಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರೆ. ಅಂದರೆ ಆರ್ಥಿಕ ನೆರವನ್ನು ಕೊಡುವ ಮುಖಾಂತರ ಸೊ ಈ ಒಂದು ಟಾರ್ಗೆಟ್ ಅನ್ನ ಅಚೀವ್ ಮಾಡಲಿಕ್ಕೆ ಸೊ ಇದು ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಎರಡನೇದನ್ನು ನಾವು ಪ್ರಧಾನ ಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಆಂಟಿನೇಟಲ್ ಕೇರ್ ಅಂತ ಹೇಳ್ತೇವೆ. ಆಂಟಿನೇಟಲ್ ಅಂದರೆ ಪ್ರಸವ ಪೂರ್ವ ಆರೈಕೆ, ಡೆಲಿವರಿ ಆಗೋದಕ್ಕಿಂತ ಮುಂಚೆ ಯಾವ ರೀತಿಯ ಆರೈಕೆಯನ್ನು ಕೊಡಬೇಕು, ಅದು ಪರ್ಟಿಕ್ಯುಲರ್ಲಿ ಸೊ ಈ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಯಾರಿರುತ್ತೆ ಅಂದರೆ ಸ್ವಲ್ಪ ಅಪಾಯವನ್ನು ಹೊಂದಿರತಕ್ಕಂಥ ಗರ್ಭಿಣಿ ತಾಯಂದಿರು ಯಾರಿರ್ತಾರೆ ಸೊ ಅವರಿಗೆ ಪ್ರಸವ ಪೂರ್ವವಾಗಿ ಆರೈಕೆಯನ್ನು ನೀಡುವ ಸಲುವಾಗಿ ಸೊ ಪ್ರಧಾನಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನವನ್ನು ಮಾಡಿರ್ತಾರೆ. ಸೊ ಇದು ಕೂಡ ಸೊ ಈ ಒಂದು ಟಾರ್ಗೆಟನ್ನು ಅಚೀವ್ ಮಾಡಲಿಕ್ಕೆ ಒನ್ ಆಫ್ ದಿ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಮೂರನೇದನ್ನು ನಾವು ಆಯುಷ್ಮಾನ್ ಭಾರತ್ ಅಂತ ಹೇಳ್ತೇವೆ. ಸೊ ಆಯುಷ್ಮಾನ್ ಭಾರತ್ ನಿಮಗೆಲ್ಲ ತಿಳಿದಿರೋ ಹಾಗೆ ಸೊ ಓವರ್ ಆಲ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಸೊ ಸಮಗ್ರವಾಗಿರ್ತಕ್ಕಂಥ ಒಂದು ಆರೋಗ್ಯ ಮೂಲ ಸೌಕರ್ಯ ಮತ್ತು ಅದಕ್ಕೆ ಪ್ರವೇಶವನ್ನು ಒದಗಿಸ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದು ಕೂಡ ಒನ್ ಆಫ್ ದಿ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಅದರ ಜೊತೆಗೆ ಸಾಕಷ್ಟು ಅವೇರ್ನೆಸ್ ಕ್ಯಾಂಪೇನ್ಗಳನ್ನು ಮಾಡಿರ್ತಾರೆ. ಅಂದರೆ ಹೈಜೀನ್ ಅಥವಾ ನೈರ್ಮಲ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು, ಅದಾದಮೇಲೆ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಮಹತ್ವ ಏನಿರುತ್ತೆ, ಸೊ ಅದಾದಮೇಲೆ ಯಾವ ರೀತಿಯ ನ್ಯೂಟ್ರಿಯೆಂಟ್ಸನ್ನು ಅವ್ರು ತಗೋಬೇಕು. ಸೊ ಈ ರೀತಿಯ ಎಲ್ಲ ಜಾಗೃತಿ ಅಭಿಯಾನಗಳನ್ನು ಮಾಡಿರುವ ಕಾರಣದಿಂದ ಸೊ ಈ ಒಂದು ಗುರಿಯನ್ನು ತಲುಪಲಿಕ್ಕೆ ಈಗ ಸಾಧ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಆಶಾ ಕಾರ್ಯಕರ್ತರ ಬಗ್ಗೆ ನೀವು ಕೇಳಿರ್ತೀರಾ. ಸೊ ಆಶಾ ಅಂದರೆ ಅಕ್ರಿಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂತ ಕರಿತೇವೆ. ಅಂದರೆ ಸೊ ಇವರನ್ನು ನಾವು ಸಾಮಾಜಿಕ ಆರೋಗ್ಯ ಕಾರ್ಯಕರ್ತರು ಅಥವಾ ಗ್ರಾಮೀಣ ಮಹಿಳೆಯರನ್ನು ಆರೋಗ್ಯ ಸೇವೆಗಳೊಂದಿಗೆ ಸಂಪರ್ಕಿಸುವಲ್ಲಿ ಮಾನ್ಯತೆ ಪಡೆದಿರ್ತಕ್ಕಂಥ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತರು, ಅವರನ್ನು ನಾವು ಆಶಾ ಅಂತ ಕರಿತೇವೆ. ಅವರು ಅಕ್ರಿಡಿಟೆಡ್ ಆಗಿರ್ತಾರೆ, ಅಂದರೆ ಅವರು ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ವರ್ಕರ್ಸ್ ಆಗಿರ್ತಾರೆ. ಸೊ ಇವರು ಕೂಡ ಏನು ಮಾಡ್ತಾರೆ ಅಂದರೆ ರೂರಲ್ ವಿಮೆನನ್ನು ಹೆಲ್ತ್ ಕೇರ್ ಸರ್ವಿಸ್ಗೆ ಕನೆಕ್ಟ್ ಮಾಡ್ತಾರೆ. ಅಂದರೆ ಗ್ರಾಮೀಣ ಭಾಗದಲ್ಲಿ ಆ ಮಹಿಳೆಯರಿಗೆ ಯಾವ ಸ್ಕೀಮ್ಸ್ ಇದೆ ಅವ್ರಿಗಾಗಿ ಅಷ್ಟೊಂದು ಅರಿವಿರೋದಿಲ್ಲ. ಬಟ್ ಈ ಆಶಾ ಕಾರ್ಯಕರ್ತರು ಏನಿರ್ತಾರೆ ಸೊ ಅವರು ಆ ಒಂದು ಗ್ಯಾಪ್ ಅನ್ನ ಬ್ರಿಡ್ಜ್ ಮಾಡುವಲ್ಲಿ ಸಕ್ಸಸ್ಫುಲ್ ಆಗಿರುವ ಕಾರಣದಿಂದ ಸೊ ಇವರು ಕೂಡ ಈ ಒಂದು ಸಾಧನೆ ಮಾಡುವಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಆಗಿ ಇವರನ್ನು ಕೂಡ ನಾವು ಇಲ್ಲಿ ಶ್ಲಾಘಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ರೀಜನಲ್ ಡಿಸ್ಪ್ಯಾರಿಟೀಸ್ ದೋ ನಾವು ಅಚೀವ್ ಮಾಡಿದ್ರು ಕೂಡ, ಅಂದರೆ 1,00,000 ಲೈವ್ ಬರ್ತ್ಸ್ಗೆ 100ಗೆ ನಾವು ಮೆಟರ್ನಲ್ ಮಾರ್ಟಾಲಿಟಿ ರೇಟನ್ನು ರಿಡ್ಯೂಸ್ ಮಾಡಿದ್ರು ಕೂಡ ಸೊ ನಮ್ಮ ಭಾರತ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆ ಇರುತ್ತೆ. ಸೊ ಕೆಲವು ರಾಜ್ಯಗಳಲ್ಲಿ ಇನ್ನೂ ಕಳಪೆ ಪ್ರದರ್ಶನವನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಯಾವ ಸ್ಟೇಟ್ಸಲ್ಲಿ ಬೆಸ್ಟ್ ಇದೆ ಅಂತ ನಾವು ನೋಡೋದಾದರೆ
ಕೇರಳ ಮತ್ತು ತಮಿಳುನಾಡಿನಲ್ಲಿ ಸೊ ಇದು ಲೋವರ್ MMR ರೇಟನ್ನು ನಾವು ನೋಡ್ಬೋದಾಗಿರುತ್ತೆ, ಅಂದರೆ ಬಹಳ ಕಡಿಮೆ ತಾಯಂದಿರ ಮರಣವನ್ನು ನೋಡ್ಬೋದಾಗಿರುತ್ತೆ. ಸೊ ಅದೇ ನಾವು ಅಸ್ಸಾಂ ಮತ್ತು ಉತ್ತರ ಪ್ರದೇಶವನ್ನು ತೆಗೆದುಕೊಂಡಾಗ ಸೊ ಅಲ್ಲಿ ಇನ್ನೂ ಜಾಸ್ತಿ ಪ್ರಯತ್ನಗಳನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥದ್ದನ್ನು ಸೊ ಈ ಒಂದು ವರದಿಯ ಮುಖಾಂತರ ನಾವು ಫೈಂಡ್ ಔಟ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸುಸ್ಥಿರ ಅಭಿವೃದ್ಧಿಯ ಸಹಯೋಗವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಬಹು ರಾಷ್ಟ್ರಗಳ ಮೈತ್ರಿಕೂಟವನ್ನು ಯಾವ ರಾಷ್ಟ್ರ ಪ್ರಾರಂಭಿಸಿತು? ವಿಚ್ ಕಂಟ್ರಿ ಲಾಂಚ್ಡ್ multinational alliance aimed at promoting collaboration on sustainable development goals? As I told you before, ಸೊ ಇಲ್ಲಿ 17 ಸಸ್ಟೈನಬಲ್ ಗೋಲ್ಸನ್ನು ನಾವು ರೀಚ್ ಮಾಡಬೇಕಾಗಿರುತ್ತೆ. ಯಾವ ವರ್ಷದ ವೇಳೆಗೆ ಅಂದರೆ 2030 ವೇಳೆಗೆ ವಿ ಆರ್ ಸಪೋಸ್ ಟು ರೀಚ್ 17 ಗೋಲ್ಸ್, ನಾಟ್ ಜಸ್ಟ್ ಇನ್ ಇಂಡಿಯಾ, ಅಕ್ರಾಸ್ ದ ಗ್ಲೋಬ್, ಪ್ರಪಂಚದಾದ್ಯಂತ ಈ 17 ಗುರಿಗಳನ್ನು ನಾವು ತಲುಪಬೇಕಾಗಿರುತ್ತೆ. ಸೊ ಈ 17 ಗುರಿಗಳನ್ನು ತಲುಪಲಿಕ್ಕೆ ಒಂದು ಅಲಯನ್ಸನ್ನು ಈಗ ಮಾಡ್ಕೊಂಡಿದ್ದಾರೆ. ಅಂದರೆ ಅವರ ನಡುವೆ ಆ ರಾಷ್ಟ್ರಗಳ ಆ ಒಂದು ಒಕ್ಕೂಟದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳೇನಿರ್ತವೆ ಸೊ ಆ ರಾಷ್ಟ್ರಗಳ ನಡುವೆ ಒಂದು ಕೊಲ್ಯಾಬರೇಷನನ್ನು ಮಾಡ್ಕೊಂಡಿರ್ತಾರೆ. ಹಾಗಿದ್ರೆ ಈ ರೀತಿಯ ಒಕ್ಕೂಟವನ್ನು ಮುನ್ನಡೆಸ್ತಾ ಇರ್ತಕ್ಕಂಥವ್ರು ಯಾರು, ಅಥವಾ ಇದನ್ನು ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ನಮ್ಮ ಭಾರತ ರಾಷ್ಟ್ರ ಸೊ ಈ ರೀತಿಯ ಒಂದು ಅಲಯನ್ಸನ್ನು ಈಗ ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ ಇಂಡಿಯಾ ಲಾಂಚಸ್ ಮಲ್ಟಿ ನೇಷನ್ ಅಲಯನ್ಸ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಅಂದರೆ ಭಾರತ ರಾಷ್ಟ್ರವು ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ತಲುಪಲಿಕ್ಕೆ ಬಹು ರಾಷ್ಟ್ರಗಳ ಒಂದು ಮೈತ್ರಿಕೂಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿ ಸಾಕಷ್ಟು ಕಂಟ್ರೀಸ್ ಇದರೊಳಗಡೆ ಸೇರ್ಕೊಂಡಿರುತ್ತೆ. ಹೆಸರೇ ಮಲ್ಟಿ ನ್ಯಾಷನಲ್ ಅಂತ ಇದೆ. ಸೊ ಅದರಿಂದ ಅನೇಕ ರಾಷ್ಟ್ರಗಳು ಇದರಲ್ಲಿ ಸೇರ್ಕೊಂಡಿರುತ್ತೆ. ಕಾರಣ ಏನಂದರೆ ಅಡ್ರೆಸ್ಸಿಂಗ್ ಗ್ಲೋಬಲ್ ಸಸ್ಟೈನಬಿಲಿಟಿ ಚಾಲೆಂಜಸ್, ಅಂದರೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ನಾವು ತಲುಪಲಿಕ್ಕೆ ಯಾವ ಸವಾಲುಗಳಿದ್ದಾವೆ, ಆ ಸವಾಲುಗಳನ್ನು ಹೇಗೆ ಬಗೆಹರಿಸಬೇಕು ಸೊ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಒಕ್ಕೂಟವಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ವಾಟ್ ಈಸ್ ದ ಆಬ್ಜೆಕ್ಟಿವ್, ಇದರ ಉದ್ದೇಶಗಳೇನು, ಈ ಒಂದು ಒಕ್ಕೂಟದ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ಡಿಸ್ಕಸ್ ಮಾಡೋದಾದರೆ ನಾಲೆಡ್ಜ್ ಶೇರಿಂಗ್, ಜ್ಞಾನವನ್ನು ಹಂಚಿಕೆ ಮಾಡ್ಕೊಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಬೆಟರ್ ಟೆಕ್ನಾಲಜಿ ಇದ್ದರೆ ಅಥವಾ ಬೆಸ್ಟ್ ಪ್ರಾಕ್ಟೀಸಸ್ ಇದ್ದರೆ ಸೊ ಅದನ್ನು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಂದಿಗೆ ಶೇರ್ ಮಾಡಿಕೊಳ್ಳುವ ಮುಖಾಂತರ ಸೊ SDGಗಳನ್ನು ಅಚೀವ್ ಮಾಡಲಿಕ್ಕೆ ಒಂದು ಸಪೋರ್ಟನ್ನು ಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಎರಡನೇದು ರಿಸೋರ್ಸ್ ಮೊಬಿಲೈಸೇಷನ್, ಅಂದರೆ ಯಾವುದೇ ಒಂದು ಟಾರ್ಗೆಟನ್ನು ನಾವು ಅಚೀವ್ ಮಾಡಬೇಕಾಗಿದ್ರೆ ಸೊ ಅದಕ್ಕೆ ನಾವು ಸಾಕಷ್ಟು ಫಂಡನ್ನು ಮಾಡಬೇಕಾಗಿರುತ್ತೆ ಅಥವಾ ನಿಧಿಯನ್ನು ಒದಗಿಸಬೇಕಾಗಿರುತ್ತೆ. ಸೊ ಏನು ಮಾಡದೆ ನಾವು ಆ ಟಾರ್ಗೆಟನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಪೂಲಿಂಗ್ ಆಫ್ ರಿಸೋರ್ಸಸ್ ಟು ಫಂಡ್, ಅಂದರೆ ಈ ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಮುಖಾಂತರ ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ನಿಧಿಯನ್ನು ಒದಗಿಸ್ತಕ್ಕಂಥದ್ದು ಕೂಡ ಸೊ ಈ ಒಂದು ಒಕ್ಕೂಟದ ಉದ್ದೇಶಗಳಲ್ಲಿ ಇನ್ನೊಂದಾಗಿರುತ್ತೆ. ಸೊ ಮೂರನೇದನ್ನು ನಾವು ಅಥವಾ ಎಕ್ಸ್ಪೆಕ್ಟೆಡ್ ಔಟ್ಕಮ್ಸ್ ಏನು, ಅಂದರೆ ಇದರಿಂದ ಯಾವ ರೀತಿಯ ಫಲಿತಾಂಶಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಅಫ್ಕೋರ್ಸ್ ಎನ್ವೈರನ್ಮೆಂಟಲ್ ಬೆನಿಫಿಟ್ಸ್, ಅಂದರೆ ಪರಿಸರಕ್ಕೆ ಸಾಕಷ್ಟು ಒಂದು ಬೆನಿಫಿಟ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ಕಾರ್ಬನ್ ಎಮಿಷನ್ ಏನಿದೆ, ಇಂಗಾಲದ ಒಂದು ಹೊರಸೂಸುವಿಕೆ ಏನಿದೆ ಅದನ್ನು ಕಡಿಮೆ ಮಾಡ್ಬೋದು, ಏರ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಬೋದು, ವಾಟರ್ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಬೋದು, ಅದ್ರ ಜೊತೆಗೆ ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯನ್ನು ಕೂಡ ನಾವು ಸಂರಕ್ಷಣೆ ಮಾಡ್ಬೋದು. ಕಾರಣ ಏನು ಅಂದರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಗುರಿಗಳನ್ನು ನಾವು ಟೋಟಲ್ 17 ಗೋಲ್ಸ್ಗಳಲ್ಲಿ ನಾವು ವಿಟ್ನೆಸ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಎಲ್ಲ ಗುರಿಗಳನ್ನು ನಾವು ತಲುಪಲಿಕ್ಕೆ ಪ್ರಯತ್ನ ಪಟ್ಟಾಗ ಸೊ ಈ ಎಲ್ಲ, ಯಾಕಂದರೆ ಇವೆಲ್ಲ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಆಗಿರೋದ್ರಿಂದ ಸೊ ಈ ಕೆಲವನ್ನ ಮಾತ್ರ ನಾವಿಲ್ಲಿ ಯಾವ ಫಲಿತಾಂಶಗಳನ್ನು ನಾವು ಪಡಿಬೋದು ಅನ್ನೋದಕ್ಕೆ ಸೊ ಮುಖ್ಯವಾಗಿರ್ತಕ್ಕಂಥ ಫಲಿತಾಂಶಗಳನ್ನು ಮಾತ್ರ ನಾವಿಲ್ಲಿ ಹೈಲೈಟ್ ಮಾಡಿರ್ತೇವೆ. ಸೊ ಅದರ ಜೊತೆಗೆ ಎಕನಾಮಿಕ್ ಗ್ರೋತ್ ಕೂಡ ಆಗುತ್ತೆ. ಏನಕ್ಕೆ ಎಕನಾಮಿಕ್ ಗ್ರೋತ್ ಆಗುತ್ತೆ ಅಂದರೆ ಸೊ ಕ್ರಿಯೇಷನ್ ಆಫ್ ಗ್ರೀನ್ ಜಾಬ್ಸ್, ಅಂದರೆ ಹಸಿರು ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸೋಲಾರ್ ಪ್ಯಾನಲ್ಸನ್ನು ನಾವು ಕ್ರಿಯೇಟ್ ಮಾಡಬೇಕು ಅಥವಾ ಅದನ್ನು ಇನ್ಸ್ಟಾಲೇಷನ್ ಮಾಡಬೇಕು. ಸೋಲಾರ್ ಪ್ಯಾನಲ್ಸನ್ನು ನಾವು ಏನಕ್ಕೆ ಕ್ರಿಯೇಟ್ ಮಾಡಿ ಇನ್ಸ್ಟಾಲ್ ಮಾಡ್ತೀವಿ ಅಂದರೆ ಟು ಅಚೀವ್ ಟು ರೆಡ್ಯೂಸ್ ಗ್ಲೋಬಲ್ ವಾರ್ಮಿಂಗ್. ಸೊ ಈ ಒಂದು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡಲಿಕ್ಕೆ ನಾವು ಪರ್ಯಾಯವಾಗಿರ್ತಕ್ಕಂಥ ಮಾರ್ಗಗಳನ್ನು ಕ್ರಿಯೇಟ್ ಮಾಡ್ತೇವೆ. ದಟ್ ಈಸ್ ನಥಿಂಗ್ ಬಟ್ ಸೋಲಾರ್ ಪ್ಯಾನಲ್ಸ್ ಆಗಿರ್ಬೋದು ಅಥವಾ ವಿಂಡ್ ಎನರ್ಜಿ ಆಗಿರ್ಬೋದು. ಈ ರೀತಿಯಾಗಿ ಅನೇಕ ಬದಲಾವಣೆಗಳನ್ನು ಮಾಡ್ಕೊಳ್ತೇವೆ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂದರೆ ಗ್ರೀನ್ ಜಾಬ್ಸ್ ಅಂತ ಕರಿತೇವೆ. ಗ್ರೀನ್ ಜಾಬ್ಸ್ ಅಂದರೆ ಸೊ ಈ ಒಂದು ಹಸಿರು ಉದ್ಯೋಗಗಳು, ನವೀಕರಿಸಬಹುದಾದ ಇಂಧನಗಳನ್ನು ತಯಾರಿ ಮಾಡ್ತಕ್ಕಂಥ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಸೊ ಇದರಿಂದ ಜಾಬ್ ಕ್ರಿಯೇಷನ್ ಆಗಿ ಎಕಾನಮಿ ಕೂಡ ಗ್ರೋತ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಸೋಷಿಯಲ್ ಇಂಪ್ಯಾಕ್ಟ್ ಅಥವಾ ಸಾಮಾಜಿಕ ಪರಿಣಾಮ ಕೂಡ ಆಗುತ್ತೆ. ಸೊ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಾಗುತ್ತೆ, ಅಂದರೆ ನಮ್ಮ ಜೀವನದ ಗುಣಮಟ್ಟ ಜಾಸ್ತಿ ಆಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಅಥವಾ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ರೆಸಿಲಿಯನ್ಸ್ ಅಥವಾ ಸ್ಥಿತಿಸ್ಥಾಪಕತ್ವ ಕೂಡ ಹೆಚ್ಚಾಗುತ್ತೆ. ಸೊ ಇದು ಕೂಡ ನಮ್ಮ ಸಾಮಾಜಿಕವಾಗಿ ನಮ್ಮ ಒಂದು ಸೋಷಿಯಲ್ ಫ್ಯಾಬ್ರಿಕ್ ಏನಿದೆ ಸೊ ಅದರ ಮೇಲೆ ಕೂಡ ಇದರ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದಾದರೆ
ಯಾವ ಒಂದು ಪ್ರದೇಶಗಳ ಮೇಲೆ ಸೊ ಈ ಒಂದು ಒಕ್ಕೂಟ ಹೆಚ್ಚಾಗಿ ಕೇಂದ್ರೀಕರಿಸುತ್ತೆ ಅಥವಾ ಫೋಕಸ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಒಂದು ರಿನ್ಯೂಯಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದ ಇಂಧನ, ಅದು ಸೌರ ಇಂಧನ ಆಗಿರ್ಬೋದು ಅಥವಾ ಪವನ ಶಕ್ತಿ ಆಗಿರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥ ನವೀಕರಿಸಬಹುದಾದ ಇಂಧನಕ್ಕೆ ಹೆಚ್ಚಿನ ಮಹತ್ವವನ್ನು ಇಲ್ಲಿ ನೀಡಲಾಗುತ್ತೆ. ಅದರ ಜೊತೆಗೆ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ. ಸೊ ಈ ಒಂದು ಹವಾಮಾನ ಬದಲಾವಣೆಯನ್ನು ನಾವು ಕಂಬ್ಯಾಟ್ ಮಾಡಬೇಕಾಗಿದ್ರೆ ಸೊ ರಾಷ್ಟ್ರಗಳು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿದ್ರೆ ಸಾಕಾಗೋದಿಲ್ಲ, ಬಿಕಾಸ್ ಇದು ಗ್ಲೋಬಲ್ ಇಶ್ಯೂ ಆಗಿರುತ್ತೆ. ಎಲ್ಲ ರಾಷ್ಟ್ರಗಳು ಒಟ್ಟಿಗೆ ಸೇರಿ ಅದಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಜಾಯಿಂಟ್ ಎಫರ್ಟ್ಸ್ ಆರ್ ರಿಕ್ವೈರ್ಡ್, ಅಂದರೆ ಜಂಟಿಯಾಗಿ ಪ್ರಯತ್ನಗಳನ್ನು ಮಾಡಬೇಕು. ಸೊ ಈ ರೀತಿ ಒಕ್ಕೂಟಗಳನ್ನು ಮಾಡಿಕೊಳ್ಳುವ ಮುಖಾಂತರ ಸೊ ವಿ ಕ್ಯಾನ್ ಬೆಟರ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಅಂಡ್ ವಿ ಕ್ಯಾನ್ ಸೆಟ್ ಪ್ರಾಪರ್ ಗೋಲ್ಸ್ ಫಾರ್ ಈಚ್ ಅಂಡ್ ಎವ್ರಿ ಕಂಟ್ರಿ. ಸೊ ಈ ನಿಟ್ಟಿನಲ್ಲಿ ನಾವು ಹವಾಮಾನ ಬದಲಾವಣೆಯನ್ನು ಕೂಡ ಸೊ ಇಲ್ಲಿ ತಗ್ಗಿಸಲಿಕ್ಕೆ ಒಂದು ಫೋಕಸ್ಡ್ ಏರಿಯಾ ಆಗಿರುತ್ತೆ. ಅದರ ಜೊತೆಗೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಥವಾ ಸುಸ್ಥಿರ ಕೃಷಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಏನನ್ನ ಫೋಕಸ್ ಮಾಡ್ತಾರೆ ಅಂದರೆ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ನ ಫುಡ್ ಸೆಕ್ಯೂರಿಟಿಯನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ಯಾಕಂದರೆ ನಾವು ಒಂದು ಕಡೆ ನೋಡ್ತಾ ಇದ್ದೇವೆ ಸೊ ಈ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ಅಫ್ಕೋರ್ಸ್ ಇಂಡಿಯಾ ಇಸ್ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲಸ್ ಕಂಟ್ರೀಸ್ ಆಗಿರೋದ್ರಿಂದ ಸೊ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಆ ಜನಸಂಖ್ಯೆಗೆ ಮೀಟ್ ಆಗೋಷ್ಟು ನಾವು ಫುಡ್ಡನ್ನು ಪ್ರೊಡ್ಯೂಸ್ ಮಾಡಬೇಕು. ದೋ ಇಂಡಿಯಾ ಸರ್ಪ್ಲೆಸ್ ಇದ್ರೂ ಕೂಡ ನಮ್ಮ ದೇಶದಲ್ಲಿ ನಾವು ಮ್ಯಾಲ್ ನ್ಯೂಟ್ರಿಷನನ್ನು ಇಂದಿಗೂ ಕೂಡ ನೋಡ್ಬೋದಾಗಿರುತ್ತೆ. ಸೊ ಯಾಕೆ ಮ್ಯಾಲ್ ನ್ಯೂಟ್ರಿಷನ್ ಆಗ್ತಾ ಇದೆ ಅಥವಾ ಕುಪೋಷಣೆ ಆಗ್ತಾ ಇದೆ? ಸೊ ಅದನ್ನು ನಾವು ಫುಡ್ ಸೆಕ್ಯೂರಿಟಿ ಅಂದರೆ ಆಹಾರ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ಸೊ ಈ ಒಂದು ಫೋಕಸ್ಡ್ ಏರಿಯಾಗಿ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಮಿನಿಮೈಸಿಂಗ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್, ಅಂದರೆ ನಾವು ಮಾಡ್ತಕ್ಕಂಥ ಕೃಷಿ ಚಟುವಟಿಕೆಗಳೇನಿರ್ತವೆ ಸೊ ಅದು ಪರಿಸರದ ಮೇಲೆ ಹೆಚ್ಚಿನ ಪರಿಣಾಮಗಳನ್ನು ಬೀರಬಾರ್ದು. ಫಾರ್ ಎಕ್ಸಾಂಪಲ್, ನಾವು ಅತಿಯಾಗಿರ್ತಕ್ಕಂಥ ಕೃತಕ ರಸಗೊಬ್ಬರಗಳನ್ನು ಬಳಸ್ತಕ್ಕಂಥದ್ದು, ಪೆಸ್ಟಿಸೈಡ್ಸ್ ಅಥವಾ ಕೀಟನಾಶಕಗಳನ್ನು ಬಳಸ್ತಕ್ಕಂಥದ್ದು, ದೋ ನಮಗೆ ಈಲ್ಡ್ ಬಂದರೂ ಕೂಡ ಸೊ ಅದರ ಆಫ್ಟರ್ ಎಫೆಕ್ಟ್ಸ್ ಏನಿದೆ ಸೊ ಅದನ್ನು ನಾವೇ ಫೇಸ್ ಮಾಡಬೇಕಾಗಿರುತ್ತೆ. ಸೊ ಆ ರೀತಿಯ ಒಂದು ಹೆಚ್ಚಿನ ಒಂದು ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡದೆ ಹೊರತಾಗಿ ಬೇರೆ ಪರ್ಯಾಯ ಮಾರ್ಗಗಳೇನಿದ್ದಾವೆ ಸೊ ಅದನ್ನು ನಾವು ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಹೇಳ್ತೇವೆ. ಸೊ ಆ ಒಂದು ಸುಸ್ಥಿರ ಕೃಷಿಯನ್ನು ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಅಸೋಸಿಯೇಷನ್ನ ಫೋಕಸ್ಡ್ ಏರಿಯಾಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಅದರ ಜೊತೆಗೆ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಥವಾ ಜಲ ಸಂಪನ್ಮೂಲ ನಿರ್ವಹಣೆ. ಸೊ ಬಿಕಾಸ್ ದ ಲೈಫ್ ಆಫ್ ಎವ್ರಿಬಡಿ ಡಿಪೆಂಡ್ಸ್ ಆನ್ ವಾಟರ್. ಸೊ ನಮ್ಮ ಎಲ್ಲ ನಾಗರಿಕತೆಗಳು ಪ್ರಾರಂಭವಾಗಿರ್ತಕ್ಕಂಥದ್ದು ನೀರಿನ ಬಳಿಯಲ್ಲಿ ಪ್ರಾರಂಭವಾಗಿರುತ್ತೆ. ಸೊ ಅದರಿಂದ ನಮ್ಗೆ ಅರ್ಥ ಆಗುತ್ತೆ ಸೊ ನೀರು ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಸಂಪನ್ಮೂಲ ಅಂತ ನಾವು ತಿಳ್ಕೊಳ್ಬೋದು. ಸೊ ಈ ನಿಟ್ಟಿನಲ್ಲಿ ವಾಟರನ್ನು ಪ್ರಾಪರ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಅಸೋಸಿಯೇಷನ್ ಅಲ್ಲಿ ಬರ್ತಕ್ಕಂಥ ಒನ್ ಆಫ್ ದಿ ಫೋಕಸ್ಡ್ ಏರಿಯಾಸ್ ಆಗಿರುತ್ತೆ. ಅದರ ಜೊತೆಗೆ ದ ಲಾಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ತ್ಯಾಜ್ಯ ನಿರ್ವಹಣೆ ಅಂತ ಹೇಳ್ತೇವೆ. ಸೊ ನಾವೇನು ತ್ಯಾಜ್ಯವನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅಥವಾ ನಮ್ಮ ಆ್ಯಕ್ಟಿವಿಟೀಸ್ಗಳ ಮುಖಾಂತರ, ಅದು ಇಂಡಸ್ಟ್ರಿಯಲ್ ಆಗಿರ್ಬೋದು ಅಥವಾ ನಮ್ಮ ಮನೆಗಳಲ್ಲೇ ಡೆವಲಪ್ ಆಗ್ತಕ್ಕಂಥ ಒಂದು ವೇಸ್ಟ್ ಏನಿರುತ್ತೆ ಸೊ ಆ ಒಂದು ವೇಸ್ಟನ್ನು ರಿಡ್ಯೂಸ್ ಮಾಡಬೇಕು ನಾವು ಫಸ್ಟು. ಸೊ ಎಷ್ಟು ಸಾಧ್ಯವಾಗುತ್ತೋ ಅದನ್ನು ನಾವು ಕಡಿಮೆ ಮಾಡಬೇಕು. ಅದಾದಮೇಲೆ ಅದನ್ನು ನಾವು ರೀಸೈಕಲ್ ಮಾಡಬೇಕು, ಮರುಬಳಕೆ ಮಾಡಬೇಕು. ಸೊ ಅದನ್ನು ವೇಸ್ಟನ್ನು ನಾವು ಸಸ್ಟೈನಬಲ್ ಆಗಿ ಯೂಸ್ ಮಾಡ್ಕೊಳ್ಬೇಕು. ಸೊ ಇದು ಕೂಡ ತ್ಯಾಜ್ಯ ನಿರ್ವಹಣೆ ಕೂಡ ಈ ಒಂದು ಅಸೋಸಿಯೇಷನ್ನ ಒಂದು ಫೋಕಸ್ಡ್ ಏರಿಯಾ ಆಗಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಯಾವ ದೇಶಗಳು ತಮ್ಮ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಬಹು ಅಧಿಕೃತ ಭಾಷೆಗಳನ್ನು ಗುರುತಿಸುತ್ತವೆ? ವಿಚ್ ಕಂಟ್ರೀಸ್ ರೆಕಗ್ನೈಸ್ ಮಲ್ಟಿಪಲ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ರಿಫ್ಲೆಕ್ಟಿಂಗ್ ದೇರ್ ಕಲ್ಚರಲ್ ಡೈವರ್ಸಿಟಿ? ಸೊ ಈ ಪ್ರಶ್ನೆಯನ್ನು ಏನಕ್ಕೆ ಕೊಟ್ಟಿದ್ದೀನಿ ಅಂದರೆ ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇತ್ತೀಚೆಗೆ ಇಂಗ್ಲೀಷನ್ನು ತನ್ನ ರಾಷ್ಟ್ರದ ಅಧಿಕೃತ ಭಾಷೆಯಾಗಿ ಡಿಕ್ಲೇರ್ ಮಾಡಿರುತ್ತೆ. ಸೊ ಇದಕ್ಕೆ ಸಾಕಷ್ಟು ಅಪ್ರಿಸಿಯೇಷನ್ ಕೂಡ ಆಗಿರುತ್ತೆ, ಸಾಕಷ್ಟು ಕ್ರಿಟಿಸಿಸಮ್ ಕೂಡ ಆಗಿರುತ್ತೆ. ಸೊ ಏನಾಗಿದೆ ಅಂತ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಬಟ್ ಅದಕ್ಕಿಂತ ಮುಂಚೆ ಯಾವ ರಾಷ್ಟ್ರಗಳು ಮಲ್ಟಿಪಲ್ ಲ್ಯಾಂಗ್ವೇಜಸನ್ನು ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಗಿ ತೆಗೆದುಕೊಂಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ, ಕೆನಡಾ, ಸ್ವಿಟ್ಜರ್ಲ್ಯಾಂಡ್. ಇನ್ನೂ ಸಾಕಷ್ಟು ರಾಷ್ಟ್ರಗಳಿದ್ದಾವೆ. ಸೊ ನಾನು ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಇಂಡಿಯಾ, ಕೆನಡಾ, ಸ್ವಿಟ್ಜರ್ಲ್ಯಾಂಡ್ ಸೊ ಇವೆಲ್ಲ ಮಲ್ಟಿ ಲ್ಯಾಂಗ್ವೇಜಸನ್ನು ಬಳಕೆ ಮಾಡ್ತಕ್ಕಂಥ ಒಂದು ರಾಷ್ಟ್ರಗಳಾಗಿರ್ತವೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಟ್ರಂಪ್, ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಡಿಕ್ಲೇರ್ಸ್ ಇಂಗ್ಲಿಷ್ ಆಸ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ USA ಆಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ US ಹ್ಯಾಡ್ ನೋ ಫೆಡರಲಿ ಡಿಕ್ಲೇರ್ಡ್ ಅಫಿಷಿಯಲ್ ಲ್ಯಾಂಗ್ವೇಜ್, ಅಂದರೆ ಇದುವರೆಗೂ ಅವರು
ಅಧಿಕೃತ ಭಾಷೆ ಅಂತ ಡಿಕ್ಲೇರ್ ಮಾಡಿರಲಿಲ್ಲ. ದೋ ದೇವರ್ ಯೂಸಿಂಗ್ ಇಂಗ್ಲೀಷ್, ಬಟ್ ಅದನ್ನು ಅಧಿಕೃತವಾಗಿ ಸೊ ಅವರು ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಡಿಕ್ಲೇರ್ ಮಾಡಿರಲಿಲ್ಲ. ಬಟ್ ಈಗ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್, ಯಾವ ಉದ್ದೇಶಕ್ಕಾಗಿ ಮಾಡಿರ್ತಾರೆ ಅಂದರೆ ಪ್ರಮೋಟ್ ನ್ಯಾಷನಲ್ ಯೂನಿಟಿ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ. ಅಂದರೆ ಯಾವುದಾದ್ರೂ ಒಂದು ಭಾಷೆಯನ್ನು ನಾವು ಅಧಿಕೃತ ಅಂತ ಮಾಡಿದಾಗ ಆ ಸರ್ಕಾರದಲ್ಲಿ ನಡೀತಕ್ಕಂಥ ಒಂದು ವ್ಯವಹಾರಗಳು ಅಥವಾ ಕಮ್ಯುನಿಕೇಷನ್ ಏನಿರುತ್ತೆ ಸೊ ಅದು ಇಂಗ್ಲೀಷ್ ಭಾಷೆಯಲ್ಲಿ ನಡೆಯುತ್ತೆ. ಸೊ ಅದರಿಂದ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತ ಅಂತಕ್ಕಂಥದ್ದು ಎಫಿಷಿಯೆಂಟ್ ಆಗಿರುತ್ತೆ ಅಂತಕ್ಕಂಥದ್ದು ಒಂದು ಪರ್ಪಸ್ ಆಗಿರುತ್ತೆ. ಅದ್ರ ಜೊತೆಗೆ ಇಟ್ ಆಲ್ಸೋ ಸ್ಟ್ರೀಮ್ಲೈನ್ಸ್ ಗೌರ್ಮೆಂಟ್ ಪ್ರೋಸೆಸಸ್ ಆ್ಯಂಡ್ ಸೇವ್ ಕಾಸ್ಟ್ ಆನ್ ಮಲ್ಟಿಲಿಂಗ್ವಲ್ ಟ್ರಾನ್ಸ್ಲೇಷನ್ಸ್. ಅಂದರೆ ಅವರ ಒಂದು ಡಾಕ್ಯುಮೆಂಟೇಷನ್ಸನ್ನು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಮಾಡ್ತಕ್ಕಂಥ ಒಂದು ಟ್ರಾನ್ಸ್ಲೇಷನ್ ಕಾಸ್ಟ್ ಏನಿರುತ್ತೆ ಸೊ ಅದನ್ನು ಕೂಡ ಅವರು ಮಿನಿಮೈಸ್ ಮಾಡ್ಬೋದಾಗಿರುತ್ತೆ. ಕಾರಣ ಏನಂದರೆ ಸೊ ಈಗ ಅವರ ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರೋದ್ರಿಂದ ಎಲ್ಲ ಕಮ್ಯುನಿಕೇಷನನ್ನು ಅವರು ಇಂಗ್ಲೀಷ್ ಭಾಷೆಯಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇಸ್ ದ ಕ್ರಿಟಿಸಿಸಮ್, ಇದಕ್ಕೆ ಬಂದಿರತಕ್ಕಂಥ ಒಂದು ಟೀಕೆ ಏನು ಅಂತ ನಾವು ನೋಡೋದಾದ್ರೆ ಸೊ ನಾನ್ ಇಂಗ್ಲಿಷ್ ಸ್ಪೀಕರ್ಸ್ ಅಲ್ಲಿ ಮಾರ್ಜಿನಲೈಸ್ ಆಗ್ತಾರೆ. ಅದ್ರ ಜೊತೆಗೆ ಆ ಒಂದು ಕಲ್ಚರಲ್ ಡೈವರ್ಸಿಟಿ ಅಂದರೆ ಸಾಂಸ್ಕೃತಿಕ ವೈವಿಧ್ಯತೆ ಅಂತ ಹೇಳ್ತೇವೆ. ಸಾಂಸ್ಕೃತಿಕ ವೈವಿಧ್ಯತೆ ಅಂದರೆ ಸೊ ಬೇರೆ ಬೇರೆ ಸಂಸ್ಕೃತಿಗಳಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು. ಅವರ ಭಾಷೆ ಆಗಿರ್ಬೋದು, ಅವರ ಕ್ಯೂಸಿನ್ಸ್ ಆಗಿರ್ಬೋದು, ಅಥವಾ ಅವರು ಬಳಕೆ ಮಾಡ್ತಕ್ಕಂಥ ವಸ್ತ್ರಗಳಾಗಿರ್ಬೋದು. ಸೊ ಇದನ್ನೇ ನಾವು ಕಲ್ಚರಲ್ ಡೈವರ್ಸಿಟಿ ಅಂತ ಹೇಳ್ತೇವೆ. ಬಟ್ ಕೇವಲ ಒಂದಕ್ಕೆ ಮಾತ್ರ ನಾವು ಪ್ರಾಮುಖ್ಯತೆ ಕೊಟ್ಟಾಗ ಆ ಡೈವರ್ಸಿಟಿ ಅನ್ನೋದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಒಂದು ಟೀಕೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಡಿಸ್ಕ್ರಿಮಿನೇಷನ್ ಅಂಡ್ ರೆಡ್ಯೂಸಸ್ ಆಪರ್ಚುನಿಟೀಸ್. ಅಂದರೆ ಇಮಿಗ್ರೆಂಟ್ಸ್ ಯಾರು ಹೋಗ್ತಾರೆ ಸೊ ಅವರು ಬೇರೆ ಬೇರೆ ದೇಶಗಳಿಂದ ಅಲ್ಲಿಗೆ ಹೋಗೋದ್ರಿಂದ ಸೊ ಅದೊಂದು ತಾರತಮ್ಯದ ರೀತಿಯಲ್ಲಿ ಮಾಡಿರ್ತಕ್ಕಂಥ ಹಾಗೆ ಕಾಣಿಸ್ತಾ ಇರ್ತಕ್ಕಂಥ ಒಂದು ಟೀಕೆಯನ್ನು ಇಲ್ಲಿ ಮಾಡಲಾಗಿರುತ್ತೆ. ಸೊ ಇದನ್ನ ಬೇರೆ ಕಂಟ್ರೀಸ್ ಜೊತೆ ನಾವು ಮಾಡ್ಕೊಂಡಾಗ ಸೊ ಇಂಡಿಯಾ, ಕೆನಡಾ ಆ್ಯಂಡ್ ಸ್ವಿಟ್ಜರ್ಲ್ಯಾಂಡ್ ರೆಕಗ್ನೈಸ್ ಮಲ್ಟಿಪಲ್ ಅಫಿಷಿಯಲ್ ಲ್ಯಾಂಗ್ವೇಜಸ್. ಸೊ ನಮ್ಮ ಭಾರತ, ಕೆನಡಾ ಆಗಿರ್ಬೋದು ಅಥವಾ ಈವನ್ ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಸೊ ಅನೇಕ ರಾಷ್ಟ್ರಗಳು ಬಹು ಅಧಿಕೃತ ಭಾಷೆಗಳನ್ನು ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾವೆ. ಸೊ ಇದು ಈ ಒಂದು ಮೂವ್ ಏನಿದೆ ಅಂದರೆ ಅಮೆರಿಕಾ ಸೊ ಈ ಒಂದು ಅಫಿಷಿಯಲ್ ಲ್ಯಾಂಗ್ವೇಜನ್ನು ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ಏನು ಅಂದರೆ ಸೊ ಇದು ಇಂತಹ ಒಂದು ಮಾಡೆಲ್ ಏನಿರುತ್ತೆ ಅಂದರೆ ಮಲ್ಟಿಪಲ್ ಲ್ಯಾಂಗ್ವೇಜಸನ್ನು ಬಳಕೆ ಮಾಡ್ತಕ್ಕಂಥ ಒಂದು ಮಾದರಿ ಏನಿರುತ್ತೆ ಸೊ ಅದಕ್ಕೆ ತದ್ವಿರುದ್ಧವಾಗಿ ಕಾಣ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಸೊ ಭಾರತದ ಮೊದಲ ವಿಶ್ವಶಾಂತಿ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ವೇರ್ ವಾಸ್ ಇಂಡಿಯಾಸ್ ಫಸ್ಟ್ ವರ್ಲ್ಡ್ ಪೀಸ್ ಸೆಂಟರ್ ಇನಾಗ್ರೇಟೆಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಹರಿಯಾಣದ ಗುರುಗ್ರಾಮ್ನಲ್ಲಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಪೀಸ್ ಸೆಂಟರ್ ಅಥವಾ ಶಾಂತಿ ಕೇಂದ್ರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಇಂಡಿಯಾಸ್ ಫಸ್ಟ್ ವರ್ಲ್ಡ್ ಪೀಸ್ ಸೆಂಟರ್ ಅಂತ ಕರಿತೇವೆ, ಅಥವಾ ಭಾರತ ದೇಶದ ಮೊದಲ ವಿಶ್ವ ಶಾಂತಿ ಕೇಂದ್ರ ಅಂತ ನಾವು ಇದನ್ನು ಕರೆಯಬಹುದಾಗಿರುತ್ತೆ. ಸೊ ಇದನ್ನು ಎಲ್ಲಿ ಉದ್ಘಾಟನೆ ಮಾಡಿರ್ತಾರೆ ಅಂದರೆ ಗುರುಗ್ರಾಮ್ ಹರಿಯಾಣದಲ್ಲಿ ಇದನ್ನು ಉದ್ಘಾಟನೆ ಮಾಡಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಸೊ ಗುರುಗ್ರಾಮ್ ಹರಿಯಾಣದಲ್ಲಿ ಭಾರತ ರಾಷ್ಟ್ರ ನಮ್ಮ ಒಂದು ಸೌರಶಕ್ತಿಗೆ ಸಂಬಂಧಪಟ್ಟಂತೆ ಅಥವಾ ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಕೇಂದ್ರ ಕಚೇರಿಯನ್ನು ಕೂಡ ಹೊಂದಿರುತ್ತೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನು ನೀವು ಕಮೆಂಟ್ಸಲ್ಲಿ ನಮಗೆ ತಿಳಿಸ್ಬೋದಾಗಿರುತ್ತೆ. ಓಕೆ, ಸೊ ಈ ಒಂದು ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಯಾರು? ಈ ಕೇಂದ್ರವನ್ನು ಸೊ ಅಹಿಂಸಾ ವಿಶ್ವ ಭಾರತಿ ಆರ್ಗನೈಸೇಷನ್ ಅದರ ಅಡಿಯಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ಈ ಒಂದು ಅಹಿಂಸಾ ವಿಶ್ವ ಭಾರತಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಜೈನಾಚಾರ್ಯ ಡಾಕ್ಟರ್ ಲೋಕೇಶ್ ಮುನಿ ಯಾರಿರ್ತಾರೆ. ಸೊ ಇವರ ಒಂದು ಇವರು ಸ್ಥಾಪಿಸಿರ್ತಕ್ಕಂಥ ಅಹಿಂಸಾ ವಿಶ್ವ ಭಾರತಿ ಸಂಘಟನೆಯ ಆಶ್ರಯದಲ್ಲಿ ಈ ಒಂದು ಕೇಂದ್ರವನ್ನು ಈಗ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕೇಂದ್ರ ಏನಿರುತ್ತೆ ಇಟ್ ಸರ್ವ್ಸ್ ಆಸ್ ಎ ಪ್ಲಾಟ್ಫಾರ್ಮ್ ಫಾರ್ ಫಾಸ್ಟರಿಂಗ್ ಗ್ಲೋಬಲ್ ಹಾರ್ಮೋನಿ ಆ್ಯಂಡ್ ಪ್ರಮೋಟಿಂಗ್ ಪೀಸ್. ಅಂದರೆ ಜಾಗತಿಕ ಸಾಮರಸ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಸೊ ಶಾಂತಿಯನ್ನು ಉತ್ತೇಜನ ಮಾಡಲಿಕ್ಕೆ ಸೊ ಈ ಒಂದು ಕೇಂದ್ರ ಕೆಲಸ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಆಬ್ಜೆಕ್ಟಿವ್ ಅಥವಾ ಉದ್ದೇಶಗಳೇನು ಅಂತ ನಾವು ನೋಡೋದಾದ್ರೆ ಪ್ರಮೋಟಿಂಗ್ ವರ್ಲ್ಡ್ ಪೀಸ್ ಅಂದರೆ ಒಂದು ವಿಶ್ವ ಶಾಂತಿಯನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು, ಹಾರ್ಮೋನಿ ಸಾಮರಸ್ಯವನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು, ನಾನ್ ವೈಲೆನ್ಸ್ ಅಥವಾ ಅಹಿಂಸೆಯನ್ನು ಅಹಿಂಸೆಯನ್ನು ಉತ್ತೇಜನ ಮಾಡ್ತಕ್ಕಂಥ ಒಂದು ಕೇಂದ್ರವಾಗಿ ಇದು ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಇಟ್ ಎನ್ಕರೇಜಸ್ ಡೈಲಾಗ್ ಆ್ಯಂಡ್ ಕೊಲ್ಯಾಬ್ರೇಷನ್ ಬಿಟ್ವೀನ್ ಇಂಡಿವಿಜುವಲ್ಸ್, ಕಮ್ಯುನಿಟೀಸ್ ಆ್ಯಂಡ್ ನೇಷನ್ಸ್. ಅಂದರೆ ವ್ಯಕ್ತಿಗಳಾಗಿರ್ಬೋದು ಅಥವಾ ಸಮುದಾಯಗಳಾಗಿರ್ಬೋದು, ಈವನ್ ರಾಷ್ಟ್ರಗಳ ನಡುವೆ ಒಂದು ಸಂವಾದವನ್ನು ಏರ್ಪಡಿಸುತ್ತೆ ಅಥವಾ ಒಂದು ಕನೆಕ್ಟ್ ಮಾಡುತ್ತೆ. ಈ ಕನೆಕ್ಟ್ ಮಾಡುವ ಮುಖಾಂತರ ಸೊ ಅವರ ನಡುವೆ ಇರ್ತಕ್ಕಂಥ ಕಾನ್ಫ್ಲಿಕ್ಟ್ಸ್ಗಳನ್ನು ರಿಡ್ಯೂಸ್ ಮಾಡ್ತಕ್ಕಂಥ ಒಂದು ಪ್ರಯತ್ನವಾಗಿ ಈ
ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಅದರ ಜೊತೆಗೆ ಇಟ್ ಅಡ್ರೆಸಸ್ ಇಶ್ಯೂಸ್ ಲೈಕ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್, ಕ್ಲೈಮೇಟ್ ಚೇಂಜ್ ಅಂಡ್ ಸೋಷಿಯಲ್ ಈಕ್ವಿಟಿ. ಅಂದರೆ ಇದು ಸಂಘರ್ಷ ಪರಿಹಾರ, ಅದು ರಾಷ್ಟ್ರಗಳ ಮಧ್ಯೆ ಇರ್ಬೋದು ಅಥವಾ ಸಮುದಾಯ ಮಟ್ಟದಲ್ಲಿರ್ಬೋದು, ಆ ರೀತಿಯ ಸಂಘರ್ಷಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು, ಹವಾಮಾನ ಬದಲಾವಣೆಯ ಬಗ್ಗೆ ಕೆಲವೊಂದು ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಸಾಮಾಜಿಕ ಅಸಮಾನತೆ ಏನಿರುತ್ತೆ, ಸೊ ಈ ರೀತಿಯ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥದ್ದು ಕೂಡ ಸೊ ಈ ಒಂದು ಕೇಂದ್ರದಲ್ಲಿ ಇರ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಅಂದರೆ ಎಲ್ಲ ಸಮುದಾಯದವರು ಅಥವಾ ಎಲ್ಲ ನಾಗರಿಕರು ಒಂದು ಪೀಸ್ಫುಲ್ ಆಗಿ ಅಥವಾ ಶಾಂತಿಯುತವಾಗಿ ಸಹಬಾಳ್ವೆಯನ್ನು ನಡೆಸಬೇಕು. ಸೊ ಈ ಒಂದು ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಕೂಡ ಸೊ ಈ ಒಂದು ಕೇಂದ್ರದ ಉದ್ದೇಶವಾಗಿ ನಾವು ನೋಡ್ಬೋದಾಗಿರುತ್ತೆ. ಇದನ್ನು ನಾವು ಗ್ಲೋಬಲ್ ಕಾಂಟೆಕ್ಸ್ಟ್ ಅಥವಾ ಜಾಗತಿಕವಾಗಿರ್ತಕ್ಕಂಥ ಒಂದು ಅರ್ಥಕ್ಕೆ ಕನೆಕ್ಟ್ ಮಾಡಿದಾಗ ಸೊ ಯಾವ ರೀತಿ ಇದು ಗ್ಲೋಬಲಿ ಕನೆಕ್ಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಇದು ಒನ್ಸ್ ಅಗೇನ್ ವಿ ಶುಡ್ ಟಾಕ್ ಅಬೌಟ್ SDG, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿರುತ್ತೆ, ಆ 17 ಗುರಿಗಳಲ್ಲಿ 16th ಗೋಲ್ ಏನಿರುತ್ತೆ, 16th ಗೋಲ್ ಅನ್ನ ಫುಲ್ಫಿಲ್ ಮಾಡ್ತಕ್ಕಂಥದ್ದೇನಿದೆ, ಇದು ಈ ಒಂದು ಪೀಸ್ ಕೇಂದ್ರಕ್ಕೆ ಅಥವಾ ಈ ಒಂದು ಪೀಸ್ ಸೆಂಟರ್ಗೆ ಕನೆಕ್ಟ್ ಆಗ್ತಕ್ಕಂಥ ಒಂದು ಗೋಲ್ ಆಗಿರುತ್ತೆ. ಹಾಗಿದ್ರೆ SDG ಗೋಲ್ 16 ಏನು ಹೇಳುತ್ತೆ ಅಂದ್ರೆ ಪ್ರಮೋಟಿಂಗ್ ಪೀಸ್ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಶಾಂತಿಯನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು, ಜಸ್ಟಿಸ್ ನ್ಯಾಯವನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು, ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಸದೃಢವಾಗಿರ್ತಕ್ಕಂಥ ಸಂಸ್ಥೆಗಳನ್ನು ಉತ್ತೇಜಿಸ್ತಕ್ಕಂಥ ಈ ಒಂದು ಗೋಲ್ ನಂಬರ್ 16 ಅಲ್ಲಿ ಪ್ರಮೋಟಿಂಗ್ ಪೀಸ್ ಅಂತ ಬರುತ್ತೆ. ಸೊ ಇದನ್ನ ಅಚೀವ್ ಮಾಡಲಿಕ್ಕೆ ಸೊ ಈ ಒಂದು ಕೇಂದ್ರ ಅಲೈನ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇದು ಕೇವಲ ಭಾರತ ದೇಶದ ಮಟ್ಟಿಗೆಲ್ಲ, ಇವನ್ ಜಗತ್ತಿನ ಮಟ್ಟದಲ್ಲಿ ಈ ಒಂದು ಸಸ್ಟೈನಬಲ್ ಗೋಲ್ಸ್ ಏನಿರುತ್ತೆ, ಸೊ ಈ ಒಂದು ಗುರಿಗಳನ್ನ ಅಚೀವ್ ಮಾಡ್ಲಿಕ್ಕೂ ಕೂಡ ಇದು ಸಪೋರ್ಟ್ ಆಗ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇಟ್ ಆಲ್ಸೋ ರಿಫ್ಲೆಕ್ಟ್ಸ್ ದಿ ಕಮಿಟ್ಮೆಂಟ್ ಆಫ್ ಇಂಡಿಯಾ ಟು ಫಾಸ್ಟರ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಫಾರ್ ಹಾರ್ಮೋನಿಯಸ್ ವರ್ಲ್ಡ್, ಅಂದ್ರೆ ಈ ಪ್ರಪಂಚದಾದ್ಯಂತ ಒಂದು ಸಾಮರಸ್ಯವಾಗಿ ಬದುಕ್ತಕ್ಕಂಥ ಒಂದು ಭಾರತ ದೇಶದ ಬದ್ಧತೆ ಏನಿದೆ, ಆ ಬದ್ಧತೆಯನ್ನು ಕೂಡ ಸೂಚಿಸ್ತಕ್ಕಂಥ ಒಂದು ಕೇಂದ್ರವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. 4 ಭಾರತೀಯ ರಾಜ್ಯಗಳಲ್ಲಿ ಇತ್ತೀಚೆಗೆ ನಡೆದ ಅಧ್ಯಯನದಲ್ಲಿ ಎಷ್ಟು ಗಂಗಾ ನದಿಯ ಡಾಲ್ಫಿನ್ಗಳು ಕಂಡು ಬಂದಿದ್ದಾವೆ? ಸೊ ಹೌ ಮೆನಿ ಗ್ಯಾಗ್ನೆಟಿಕ್ ಡಾಲ್ಫಿನ್ಸ್ ಫೌಂಡ್ ಇನ್ ರೀಸೆಂಟ್ ಸ್ಟಡಿ ಅಕ್ರಾಸ್ 4 ಇಂಡಿಯನ್ ಸ್ಟೇಟ್ಸ್. ಸೊ ನಮ್ಮ ಭಾರತ ದೇಶದ 4 ರಾಜ್ಯಗಳಲ್ಲಿ ಈ ಒಂದು ಡಾಲ್ಫಿನ್ಗಳಿಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿ ಒಂದು ಸರ್ವೆಯನ್ನು ಮಾಡಿರ್ತಾರೆ ಅಥವಾ ಸೆನ್ಸಸ್ ಅನ್ನ ಮಾಡಿರ್ತಾರೆ. ಸೊ ಈ ಒಂದು ಸೆನ್ಸಸ್ನ ಪ್ರಕಾರ ಒಟ್ಟು ಎಷ್ಟು ಡಾಲ್ಫಿನ್ಗಳು ಕಂಡು ಬಂದಿದ್ದಾವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 6327, 6327 ಡಾಲ್ಫಿನ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಗಣತಿ ಆಗಿರುತ್ತೆ. ಸೊ ಯಾವ ಗಣತಿಯನ್ನ ಮಾಡಿರ್ತಾರೆ ಅಂದ್ರೆ ಗ್ಯಾಗ್ನೆಟಿಕ್ ಡಾಲ್ಫಿನ್ಗಳನ್ನ ಗಣತಿಯನ್ನ ಮಾಡಿರ್ತಾರೆ. ಸೊ ಎಷ್ಟು ಗ್ಯಾಗ್ನೆಟಿಕ್ ಡಾಲ್ಫಿನ್ಗಳು ರಿಪೋರ್ಟ್ ಆಗಿರುತ್ತೆ ಅಂದ್ರೆ 6327 ಡಾಲ್ಫಿನ್ಗಳು ಇಲ್ಲಿ ಡಿಟೆಕ್ಟ್ ಆಗಿರುತ್ತೆ. ಆಕ್ಚುಲಿ ಈ ಸರ್ವೆಯನ್ನ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಗ್ಯಾಗ್ನೆಟಿಕ್ ಡಾಲ್ಫಿನ್ಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಅಥವಾ ಅವುಗಳ ಸಂಖ್ಯೆಯನ್ನ ಕಂಡು ಹಿಡಿತಕ್ಕಂಥದ್ದು. ಬಟ್ ಟೋಟಲ್ ಸಿಕ್ಕಿರ್ತಕ್ಕಂಥದ್ದು ನಮಗೆ 6327. ನಾವು ಮಾಡಿರ್ತಕ್ಕಂಥದ್ದು 4 ರಾಜ್ಯಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಸರ್ವೆ ಆಗಿರುತ್ತೆ. ಬಟ್ ಇನ್ನೊಂದು ಸ್ವಲ್ಪ ಮೈನ್ಯೂಟ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕು. ಅದೇನು ಅಂದ್ರೆ ಈ 6327 ಏನಿದೆ, ಸೊ ಅದರಲ್ಲಿ 6324 ಮಾತ್ರ ಗ್ಯಾಂಜಸ್ ರಿವರ್ ಡಾಲ್ಫಿನ್ ಆಗಿರುತ್ತೆ. ಬಟ್ ಇನ್ನು 3 ಏನಿದೆ ಅದು ಇಂಡಸ್ ರಿವರ್ ಡಾಲ್ಫಿನ್ ಆಗಿರುತ್ತೆ. ಸೊ ಇಲ್ಲಿ ಡಾಲ್ಫಿನ್ಗಳಲ್ಲಿ 2 ಇರುತ್ತೆ. ಒಂದನ್ನ ಗ್ಯಾಂಜಸ್ ಗಂಗಾ ನದಿಯ ಡಾಲ್ಫಿನ್ ಅಂತ ಕರಿತೇವೆ, ಇನ್ನೊಂದನ್ನ ಇಂಡಸ್ ರಿವರ್ ಡಾಲ್ಫಿನ್ ಅಂತ ಕರಿತೇವೆ. ಸೊ ಟೋಟಲ್ ನಮಗೆ ಸಿಕ್ಕಿರ್ತಕ್ಕಂಥದ್ದು 6324 ಗ್ಯಾಂಜಸ್ ರಿವರ್ ಡಾಲ್ಫಿನ್ ಆಗಿರುತ್ತೆ, 3 ನಮಗೆ ಇಂಡಸ್ ರಿವರ್ ಡಾಲ್ಫಿನ್ ಆಗಿರುತ್ತೆ. ಬಟ್ ಈ ಒಂದು ಸೆನ್ಸಸ್ ನಲ್ಲಿ ಎಲ್ಲವನ್ನ ಒಟ್ಟಿಗೆ ಸೇರಿಸಿ 6327 ಗ್ಯಾಗ್ನೆಟಿಕ್ ಡಾಲ್ಫಿನ್ಸ್ ನಮಗೆ ಫೌಂಡ್ ಆಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಬಟ್ ತುಂಬಾ ಸ್ಪೆಸಿಫಿಕ್ ಆಗಿ ನಾವು ಆನ್ಸರ್ ಮಾಡೋದಾದ್ರೆ ಸೊ ಗ್ಯಾಂಜಸ್ ರಿವರ್ ಡಾಲ್ಫಿನ್ ನಮಗೆ ಸಿಕ್ಕಿರ್ತಕ್ಕಂಥದ್ದು 6324 ಸಿಕ್ಕಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇದರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 3275 ನಮಗೆ ಗಂಗಾ ಮೇನ್ ರಿವರ್ ಅಲ್ಲಿ ಕಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಫ್ಕೋರ್ಸ್ ಇದು ಗ್ಯಾಂಜಸ್ ರಿವರ್ ಡಾಲ್ಫಿನ್ ಆಗಿರೋದ್ರಿಂದ ಸೊ ಗಂಗಾ ನದಿಯಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಡಾಲ್ಫಿನ್ಗಳು ಪತ್ತೆ ಆಗಿರುತ್ತೆ. ಸೊ 2ನೇ ಹೈಯೆಸ್ಟ್ ಬಂದು ಗಂಗಾ ನದಿಯ ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳಲ್ಲಿ ನಾವು ನೋಡ್ಬೋದು 2414
ಡಾಲ್ಫಿನ್ಗಳನ್ನು ಅದರ ಉಪನದಿಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ 584 ಬ್ರಹ್ಮಪುತ್ರ ಮೇನ್ ಸ್ಟ್ರೀಮಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ 412 ನಾವು ಬ್ರಹ್ಮಪುತ್ರ ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು 101 ನಾವು ಬಿಯಾಸ್ ರಿವರ್ ಅಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವೆನ್ ವಾಸ್ ದಿಸ್ ಸರ್ವೆ ಸ್ಟಾರ್ಟೆಡ್, ಈ ಸಮೀಕ್ಷೆ ಪ್ರಾರಂಭವಾಗಿದ್ದು ಯಾವಾಗ ಅಂದರೆ 2021 ಪ್ರಾರಂಭವಾಗಿರುತ್ತೆ. ಸೊ ಅವರು ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಸರ್ವೆಯನ್ನು ಮಾಡಿರ್ತಾರೆ ಅಂದರೆ 8507 ಕಿಲೋಮೀಟರ್ಸ್ ವ್ಯಾಪ್ತಿಯಲ್ಲಿ ಈ ಒಂದು ಸರ್ವೆಯನ್ನು ಮಾಡಿರ್ತಾರೆ. ಸೊ ಈ ಒಂದು ಸರ್ವೆಯ ಪ್ರಕಾರ ಹೈಯೆಸ್ಟ್ ನಂಬರ್ ಆಫ್ ಗ್ಯಾಂಜಸ್ ಡಾಲ್ಫಿನ್ಗಳು ಪತ್ತೆ ಆಗಿರ್ತಕ್ಕಂಥದ್ದು ಸೊ ನಮ್ಮ ಭಾರತ ದೇಶದ ಉತ್ತರ ಪ್ರದೇಶದಲ್ಲಿ, ಉತ್ತರ ಪ್ರದೇಶ ಆದ ನಂತರ ಬಿಹಾರ್, ಅದಾದಮೇಲೆ ವೆಸ್ಟ್ ಬೆಂಗಾಲ್, ಅದಾದಮೇಲೆ ಅಸ್ಸಾಂ 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಫಾರ್ ದಿಸ್ ಇನ್ಫಾರ್ಮೇಶನ್ ಉತ್ತರ ಪ್ರದೇಶ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಡಾಲ್ಫಿನ್ಸ್ ಇನ್ ಅವರ್ ಕಂಟ್ರಿ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ರಿಪೀಟ್ ಹಿಯರ್. ಸೊ ಟೋಟಲ್ ನಂಬರ್ ಇಸ್ 6327 ಗ್ಯಾಗ್ನೆಟಿಕ್ ಡಾಲ್ಫಿನ್ಗಳು ನಮ್ಮ ಭಾರತ ದೇಶದ 4 ರಾಜ್ಯಗಳಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಡೇಟಾ ನಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಸೊ ಫರ್ದರ್ ನಾವು ಇದನ್ನ ಕನ್ಸರ್ವೇಷನ್ ಅಥವಾ ಸಂರಕ್ಷಣೆ ಮಾಡಬೇಕಾಗಿದ್ರೆ ಸೊ ಈ ಒಂದು ದತ್ತಾಂಶದ ಆಧಾರದ ಮೇಲೆ ನಾವು ಯೋಜನೆಗಳನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಸಿಗುತ್ತೆ. ಸೊ ಇದರಲ್ಲಿ ನಾವು ಕನ್ಸಿಡರ್ ಮಾಡಿರ್ತಕ್ಕಂಥ ಸ್ಟೇಟ್ಸ್ ಯಾವುದು ಅಂದರೆ ಬಿಹಾರ್, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್ ಅಂಡ್ ಅಸ್ಸಾಂ. ರಿಮೆಂಬರ್, ಸೊ ಈ 4 ರಾಜ್ಯಗಳಲ್ಲಿ ಮಾತ್ರ ಸೊ ಈ ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಡಾಲ್ಫಿನ್ಗಳು ಪ್ರಮುಖವಾಗಿ ಗ್ಯಾಂಜಸ್ ಅಂದರೆ ಗಂಗಾ, ಬ್ರಹ್ಮಪುತ್ರ ಮತ್ತೆ ಅದರ ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದರ ಕನ್ಸರ್ವೇಷನ್ ಸಿಗ್ನಿಫಿಕೆನ್ಸ್ ಅಥವಾ ಸಂರಕ್ಷಣಾ ಮಹತ್ವವನ್ನು ನಾವು ನೋಡೋದಾದ್ರೆ IUCN ಅಡಿಯಲ್ಲಿ ಇದನ್ನ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದ ಅಂತ ಹೇಳ್ತೇವೆ. ಸೊ ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಥವಾ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಸೊ ಇದನ್ನ ಸ್ಕೆಡ್ಯೂಲ್ 1 ಅಥವಾ ಅನುಸೂಚಿ 1ರಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಡೇಟಾವನ್ನು ನಾವು ಕನ್ಸರ್ವೇಷನ್ ಸ್ಟ್ರಾಟಜೀಸ್ ಅಂದರೆ ಸಂರಕ್ಷಣಾ ಪ್ರಯತ್ನಗಳನ್ನು ಮಾಡಲಿಕ್ಕೆ ಸೊ ಈ ಒಂದು ದತ್ತಾಂಶವನ್ನು ನಾವು ಬಳಕೆ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇದಕ್ಕಿರ್ತಕ್ಕಂಥ ಥ್ರೆಟ್ಸ್ ಏನು, ಯಾಕೆ ಇದನ್ನು ಎಂಡೇಂಜರ್ಡ್ ಅಂತ ಕರೀತಾ ಇದ್ದೀವಿ ಅಂದರೆ ಹ್ಯಾಬಿಟ್ಯಾಟ್ ಲಾಸ್ ಅಂದರೆ ಅದರ ಆವಾಸ ಸ್ಥಾನ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು, ಪೊಲ್ಯೂಷನ್ ಅಫ್ಕೋರ್ಸ್ ನೀರನ್ನು ನಾವು ಮಾಲಿನ್ಯ ಮಾಡ್ತಕ್ಕಂಥದ್ದು, ಸೊ ಅದ್ರ ಜೊತೆಗೆ ಫಿಶಿಂಗ್ ಆಕ್ಟಿವಿಟಿಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಸೊ ಇದು ಆ ಫಿಶಿಂಗ್ ನೆಟ್ಟಲ್ಲಿ ಸಿಕ್ಕಾಕೊಂಡು ಸಾಯ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಪೋಚಿಂಗ್ ಕೂಡ ಮಾಡ್ತಾರೆ, ಕಳ್ಳ ಬೇಟೆಯನ್ನು ಕೂಡ ಮಾಡ್ತಾರೆ. ಸೊ ಎಲ್ಲ ಕಾರಣಗಳಿಂದ ಈ ಒಂದು ಸ್ಪೀಶೀಸ್ ಅಂತಕ್ಕಂಥದ್ದು ಸೊ ಈಗ ಎಂಡೇಂಜರ್ಡ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಗ್ಯಾಗ್ನೆಟಿಕ್ ಡಾಲ್ಫಿನ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಸೊ ಇದಕ್ಕೆ ಬೇರೆ ಹೆಸರು ಕೂಡ ಇದೆ. ಇದನ್ನು ನಾವು ಸೌತ್ ಏಷಿಯನ್ ರಿವರ್ ಡಾಲ್ಫಿನ್ ಅಥವಾ ದಕ್ಷಿಣ ಏಷ್ಯಾದ ನದಿ ಡಾಲ್ಫಿನ್ ಅಂತ ಕೂಡ ಕರಿತೇವೆ. ಸೊ ಅದ್ರ ಜೊತೆಗೆ ಇದಕ್ಕೆ ಸೈಂಟಿಫಿಕ್ ನೇಮ್ ಅಂದ್ರೆ ಏನು ಅಂದ್ರೆ ಪ್ಲಟಾನಿಸ್ಟಾ ಗ್ಯಾಗ್ನೆಟಿಕಾ ಅಂತ ಕರಿತೇವೆ. ಸೊ ಇದೊಂದು ಫ್ರೆಶ್ ವಾಟರ್ ಡಾಲ್ಫಿನ್ ಆಗಿರುತ್ತೆ, ಅಂದರೆ ಸಿಹಿ ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಡಾಲ್ಫಿನ್ ಆಗಿರುತ್ತೆ. ಸೊ ಇದು ಪ್ರಮುಖವಾಗಿ ಗ್ಯಾಂಜಸ್, ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಇದು ಭಾರತ, ಬಾಂಗ್ಲಾದೇಶ್ ಮತ್ತು ನೇಪಾಳನಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದರ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಭೌತಿಕ ಲಕ್ಷಣಗಳನ್ನು ನಾವು ನೋಡೋದಾದ್ರೆ ಸೊ ಇಟ್ ಈಸ್ ಲಾಂಗ್, ಅಂದರೆ ಈ ಒಂದು ಪ್ರಾಣಿ ಉದ್ದವಾಗಿರುತ್ತೆ. ಸೊ ಇಟ್ ಈಸ್ ಲಾಂಗ್, ದೆನ್ ಪಾಯಿಂಟೆಡ್ ಸ್ನೌಟ್ ಅಂದರೆ ಅದರ ಮೂತಿ ಏನಿರುತ್ತೆ ಅದು ಮೊನಚಾಗಿರ್ತಕ್ಕಂಥ ಒಂದು ಮೂತಿ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇಟ್ ಹ್ಯಾಸ್ ಅ ಸ್ಟಾಕಿ ಬಾಡಿ ಅಂದರೆ ಸೊ ಅದು ಗಟ್ಟಿಮುಟ್ಟಾಗಿರ್ತಕ್ಕಂಥ ದೇಹವನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ದ ಐಸ್ ಆಫ್ ದಿಸ್ ಆನಿಮಲ್ ಆರ್ ವೆರಿ ಸ್ಮಾಲ್, ಇದರ ಕಣ್ಣುಗಳು ತುಂಬ ಚಿಕ್ಕದಾಗಿರುತ್ತೆ. ಆ್ಯಂಡ್ ದೆರ್ ಈಸ್ ನೋ ಲೆನ್ಸ್, ಅಂದರೆ ಕಣ್ಣಿನ ಒಳಗಡೆ ಮಸೂರ ಇರೋದಿಲ್ಲ. ಸೊ ಯಾವಾಗ ಕಣ್ಣಿನ ಒಳಗಡೆ ಮಸೂರ ಇರೋದಿಲ್ಲ ಸೊ ಅದು ಬ್ಲೈಂಡ್ ಆಗಿರುತ್ತೆ, ಅಂದರೆ ಅದಕ್ಕೆ ಕಣ್ಣುಗಳಿದ್ರೂ ಕೂಡ ಅದಕ್ಕೆ ದೃಷ್ಟಿ ಇರೋದಿಲ್ಲ. ಕಾರಣ ಏನಂದರೆ ಇಟ್ ಲ್ಯಾಕ್ಸ್ ಲೆನ್ಸ್ ವಿತ್ ಇನ್ ದಿ ಐಸ್. ಹಾಗಿದ್ರೆ ಸೊ ಇದು ಯಾವ ರೀತಿ ಮೂವ್ಮೆಂಟ್ ಮಾಡುತ್ತೆ, ಇಫ್ ದೇರ್ ಆರ್ ನೋ ಐಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಮೂವ್ ಇನ್ ವಾಟರ್ ಅಂತ ನಾವು ನೋಡೋದಾದ್ರೆ ಸೊ ಇಟ್ ಈಸ್ ಡಿಪೆಂಡೆಂಟ್ ಆನ್ ಒನ್ ಕಾನ್ಸೆಪ್ಟ್. ಆ ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಅಂದರೆ ಈಕೋ ಲೊಕೇಶನ್ ಅಂತ ಕರಿತೇವೆ. ಈಕೋ ಲೊಕೇಶನ್ ಅಂದರೆ ಈ ಒಂದು ಎಕೋ ಏನು ಬರುತ್ತೆ ಸೊ ಈ ಒಂದು ಪ್ರತಿಧ್ವನಿ ಏನು ಬರುತ್ತೆ ಸೊ ಅದರ ಒಂದು ಆಧಾರದ ಮೇಲೆ ಇದು ಚಲಿಸ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ
ನಮ್ಮ ಭಾರತ ರಾಷ್ಟ್ರ ಈ ಒಂದು ಗ್ಯಾಗ್ನೆಟಿಕ್ ಡಾಲ್ಫಿನ್ ಅನ್ನ ನ್ಯಾಷನಲ್ ಆಕ್ವಾಟಿಕ್ ಆನಿಮಲ್ ಅಥವಾ ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಡಿಕ್ಲೇರ್ ಮಾಡಿರುತ್ತೆ. ಸೊ ಈ ಒಂದು ಡಿಕ್ಲರೇಷನ್ ಆಗಿರ್ತಕ್ಕಂಥದ್ದು ಅಕ್ಟೋಬರ್ 5, 2009 ಸೊ ಗ್ಯಾಗ್ನೆಟಿಕ್ ಡಾಲ್ಫಿನ್, ರಿಮೆಂಬರ್ ದಿಸ್ ಇಸ್ ನಾಟ್ ಇಂಡಸ್ ರಿವರ್ ಡಾಲ್ಫಿನ್, ಸೊ ಗ್ಯಾಗ್ನೆಟಿಕ್ ರಿವರ್ ಡಾಲ್ಫಿನ್ ಅಥವಾ ಗಂಗಾ ನದಿ ಡಾಲ್ಫಿನ್ ಏನಿರುತ್ತೆ, ಸೊ ಇದನ್ನ ನಮ್ಮ ಭಾರತ ರಾಷ್ಟ್ರ 2009 ಅಕ್ಟೋಬರ್ 5 ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಾವು ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್, ಇದರ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಸೊ ಈ ಒಂದು ಗ್ಯಾಗ್ನೆಟಿಕ್ ರಿವರ್ ಡಾಲ್ಫಿನ್ ಏನಿದೆ, ಸೊ ಇದು ಈಕೋಲಾಜಿಕಲ್ ಅಡ್ವಾಂಟೇಜ್ ಕೂಡ ಇದೆ, ಅಂದ್ರೆ ಪರಿಸರವಾಗಿ ಕೂಡ ಇದರಿಂದ ನಮಗೆ ಬೆನಿಫಿಟ್ ಆಗುತ್ತೆ. ಕಾರಣ ಏನಂದ್ರೆ, ಸೊ ಇದು ಏನನ್ನ ಇಂಡಿಕೇಟ್ ಮಾಡುತ್ತಂದ್ರೆ ಹೆಲ್ತ್ ಆಫ್ ದಿ ರಿವರ್ ಇಕೋಸಿಸ್ಟಮ್, ಅಂದ್ರೆ ನಮ್ಮ ನದಿ ವ್ಯವಸ್ಥೆ ಎಷ್ಟು ಸ್ವಚ್ಛವಾಗಿದೆ ಅದನ್ನ ಸೂಚಿಸ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ನಾವು ಇಂಡಿಕೇಟರ್ ಸ್ಪೀಶೀಸ್ ಅಂತ ಕರೀಬಹುದು. ಸೊ ರಿಮೆಂಬರ್, ಇವೆಲ್ಲ ಇಕೋಲಾಜಿಯಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಇಂಡಿಕೇಟರ್ ಸ್ಪೀಶೀಸ್ ಅಂದ್ರೆ ಅದು ಇರ್ತಕ್ಕಂಥ ಒಂದು ಪರಿಸರ ವ್ಯವಸ್ಥೆ ಸ್ವಚ್ಛವಾಗಿದೆಯಾ ಅಥವಾ ಪೊಲ್ಯೂಟೆಡ್ ಆಗಿದೆಯಾ, ಸೊ ಅದನ್ನ ಈ ಪ್ರಾಣಿಗಳ ಸಂಖ್ಯೆಗಳನ್ನ ನೋಡುವ ಮುಖಾಂತರ ನಮಗೆ ತಿಳಿಯುತ್ತೆ. ಸೊ ಅವುಗಳ ಸಂಖ್ಯೆ ಕಡಿಮೆ ಆಗಿದೆ ಅಂದ್ರೆ ಸೊ ಅಲ್ಲಿ ಪೊಲ್ಯೂಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿನ ಸಂಖ್ಯೆ ನಾರ್ಮಲ್ ಆಗಿದ್ರೆ ಸೊ ಅಲ್ಲಿರ್ತಕ್ಕಂಥ ವಾಟರ್ ಪ್ಯೂರ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಗಂಗಾ ನದಿ ಡಾಲ್ಫಿನ್ ಕೂಡ ಒಂದು ಇಂಡಿಕೇಟರ್ ಸ್ಪೀಶೀಸ್ ಆಗಿರುತ್ತೆ. ಇಟ್ ಶೋಸ್ ವೆದರ್ ದಿ ಇಕೋಸಿಸ್ಟಮ್ ಇಸ್ ಕ್ಲೀನ್ ಆರ್ ಪೊಲ್ಯೂಟೆಡ್ ಅನ್ನೋದನ್ನ ಸೊ ಈ ಒಂದು ಪ್ರಾಣಿಯ ಪಾಪ್ಯುಲೇಷನ್ ಮುಖಾಂತರ ನಾವು ಎಸ್ಟಿಮೇಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಚಂದ್ರನ ಮೊದಲ ಮೊಬೈಲ್ ಸಂವಹನ ಜಾಲವನ್ನು ಸ್ಥಾಪಿಸಲು ಯಾವ ಕಂಪನಿಗಳು ಪಾಲುದಾರಿಕೆ ಹೊಂದಿವೆ? ಸೊ ವಿಚ್ ಕಂಪನೀಸ್ ಆರ್ ಪಾರ್ಟ್ನರಿಂಗ್ ಟು ಸೆಟ್ ಅಪ್ ದ ಮೂನ್ಸ್ ಫಸ್ಟ್ ಮೊಬೈಲ್ ಕಮ್ಯುನಿಕೇಶನ್ ನೆಟ್ವರ್ಕ್. ಸೊ ಮೂನ್ ಅಥವಾ ಚಂದ್ರನಲ್ಲಿ ಒಂದು ಮೊಬೈಲ್ ಕಮ್ಯುನಿಕೇಶನ್ ನೆಟ್ವರ್ಕ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಸೊ ಒಂದು ಕೊಲ್ಯಾಬರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ. ಯಾರು ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಸಾ, ನೋಕಿಯಾ ಮತ್ತೆ ಇಂಟ್ಯೂಟಿವ್ ಮಷಿನ್ಸ್ ಅಂತ ಕರಿತೇವೆ. ಸೊ ಇವರ ಮೂವರ ಕೊಲ್ಯಾಬರೇಷನ್ ಒಂದಿಗೆ ಸೊ ಚಂದ್ರನಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ಒಂದು ಮೊಬೈಲ್ ಕಮ್ಯುನಿಕೇಶನ್ ನೆಟ್ವರ್ಕ್ ಅನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ರಿಮೆಂಬರ್, ಸೊ ಇದನ್ನ ಮಾಡ್ತಾ ಇರ್ತಕ್ಕಂಥವ್ರು ನೋಕಿಯಾ ಮತ್ತೆ ನಾಸಾ, ಮೇಜರ್ಲಿ ಇವರಿಬ್ರು ಆಗಿರ್ತಾರೆ. ಸೊ ಇವರಿಬ್ರು ಕೂಡ ಫಸ್ಟ್ ಮೊಬೈಲ್ ನೆಟ್ವರ್ಕ್ ಅನ್ನ ಸೊ ಈ ಒಂದು ಚಂದ್ರನಲ್ಲಿ ಅನಾವರಣಗೊಳಿಸ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ the update is NASA, remember, then Nokia, then along with Intuitive Machines ಅಂತ ಹೇಳ್ತೇವೆ. ಸೊ ಇವರು ದೇ ಆರ್ ಸೆಟ್ಟಿಂಗ್ ಅಪ್ ಮೂನ್ಸ್ ಫಸ್ಟ್ ಮೊಬೈಲ್ ಕಮ್ಯುನಿಕೇಶನ್ ನೆಟ್ವರ್ಕ್ ಅಥವಾ ಚಂದ್ರನಲ್ಲಿ ಮೊಟ್ಟ ಮೊದಲ ಮೊಬೈಲ್ ಕಮ್ಯುನಿಕೇಶನ್ ನೆಟ್ವರ್ಕ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಅವರು ಯಾವ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ 4G LTE ಟೆಕ್ನಾಲಜಿಯನ್ನ ಇಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಇಸ್ ದ ಪರ್ಪಸ್, ಅಲ್ಲಿ ಯಾಕೆ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಅಫ್ಕೋರ್ಸ್ ಕಮ್ಯುನಿಕೇಶನ್ ಜಾಸ್ತಿ ಆಗುತ್ತೆ. ಯಾರ ನಡುವೆ ಕಮ್ಯುನಿಕೇಶನ್ ಮಾಡ್ಬೋದು, ಅಲ್ಲಿ ಹೋಗ್ತಕ್ಕಂಥ ಆಸ್ಟ್ರೋನಾಟ್ಸ್ ಅಥವಾ ಖಗೋಳ ಶಾಸ್ತ್ರಜ್ಞರು, ಅಲ್ಲಿ ನಾವು ಕಳಿಸ್ತಕ್ಕಂಥ ರೋವರ್ಗಳ ನಡುವೆ ಕಮ್ಯುನಿಕೇಶನ್ ಮಾಡ್ಬೋದು. ಅದಾದ್ಮೇಲೆ ಲೂನಾರ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ನಾವು ಕಳಿಸ್ತಕ್ಕಂಥ ಪೇಲೋಡ್ಸ್ ಏನಿರುತ್ತೆ ಸೊ ಅವುಗಳ ಮಧ್ಯೆ ಒಂದು ಕಮ್ಯುನಿಕೇಶನ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಸೊ ಇದು ಏನನ್ನ ಕೂಡ ಸಪೋರ್ಟ್ ಮಾಡುತ್ತೆ ಅಂದ್ರೆ ರಿಮೋಟ್ ಕಂಟ್ರೋಲ್ ರೋಬೋಟಿಕ್ಸ್, ನಾವು ಕಳಿಸ್ತಕ್ಕಂಥ ರಿಮೋಟ್ ನಿಂದ ಆಪರೇಟ್ ಮಾಡ್ತಕ್ಕಂಥ ರೋಬೋಟಿಕ್ಸ್ಗೂ ಕೂಡ ಸೊ ಈ ಒಂದು ನೆಟ್ವರ್ಕ್ ನಮಗೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ರಿಯಲ್ ಟೈಮ್ ಡೇಟಾ ಶೇರಿಂಗ್ ಅಂದ್ರೆ ನೈಜ ಸಮಯದಲ್ಲಿ ದತ್ತಾಂಶಗಳನ್ನ ಶೇರ್ ಮಾಡಲಿಕ್ಕೂ ಕೂಡ ಇದು ಸಹಾಯ ಆಗುತ್ತೆ. ಹೈ ಡೆಫಿನೇಷನ್ ವಿಡಿಯೋ ಸ್ಟ್ರೀಮಿಂಗ್ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಕ್ವಾಲಿಟಿಯನ್ನು ಹೊಂದಿರತಕ್ಕಂಥ ವಿಡಿಯೋ ಸ್ಟ್ರೀಮಿಂಗ್ ಅನ್ನ ಮಾಡಲಿಕ್ಕೂ ಕೂಡ ಸೊ ಈ ಒಂದು ನೆಟ್ವರ್ಕಿಂಗ್ ಸಹಾಯ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ದಿಸ್ ಪ್ರಾಜೆಕ್ಟ್ ಅಥವಾ ಈ ಒಂದು ಯೋಜನೆ ಏನಿದೆ ಸೊ ಇದು ಪಾರ್ಟ್ ಆಫ್ ನಾಸಾಸ್ ಆರ್ಟಿಮಿಸ್ ಪ್ರೋಗ್ರಾಮ್. ರಿಮೆಂಬರ್, ಇದನ್ನ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ನಾಸಾದವರ ಆರ್ಟಿಮಿಸ್ ಪ್ರೋಗ್ರಾಮ್ ನ ಒಂದು ಭಾಗವಾಗಿರುತ್ತೆ. ನಾವು ವಾಟ್ ಇಸ್ ದಿಸ್ ನಾಸಾಸ್ ಆರ್ಟಿಮಿಸ್ ಮಿಷನ್ ಅಂತ ನಾವು ನೋಡೋದಾದ್ರೆ, ಸೊ ನಾಸಾದವ್ರದ್ದು ಇರ್ತಕ್ಕಂಥ ಒಂದು ಆರ್ಟಿಮಿಸ್ ಮಿಷನ್, ಇದನ್ನ ಚಂದ್ರನಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇದರ ಏಮ್ ಅಥವಾ ಗುರಿ ಏನು ಅಂದ್ರೆ ಟು ರಿಟರ್ನ್ ಹ್ಯೂಮನ್ಸ್ ಟು ಮೂನ್ ಅಂಡ್ ಎಸ್ಟಾಬ್ಲಿಷ್ ಅ ಸಸ್ಟೈನಬಲ್ ಪ್ರೆಸೆನ್ಸ್ ದೇರ್. ಅಂದ್ರೆ ಖಗೋಳ ಶಾಸ್ತ್ರಜ್ಞರನ್ನ ಚಂದ್ರನಿಗೆ ಕಳಿಸಿ ಸೊ ಅವರನ್ನ ಮತ್ತೆ ಭೂಮಿಗೆ ವಾಪಸ್ ಕರೆದುಕೊಂಡು ಬರ್ತಕ್ಕಂಥ ಒಂದು ಮಿಷನ್ ಅನ್ನ ನಾವು ಆರ್ಟಿಮಿಸ್ ಮಿಷನ್ ಅಂತ ಹೇಳ್ತೇವೆ. ಸೊ ಇದನ್ನ ಮಾಡ್ಲಿಕ್ಕೆ ಮುಂಚೆ ಅವರು ಅಲ್ಲಿ ಮೊಬೈಲ್ ನೆಟ್ವರ್ಕಿಂಗ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಅದಕ್ಕೆ ಈ ಒಂದು ಸಾಧನೆ ಅಥವಾ
ಅಥವಾ ಈ ಒಂದು ಇಂಟ್ರೊಡಕ್ಷನ್ ಅನ್ನು ನಾವು ಪಾರ್ಟ್ ಆಫ್ ಆರ್ಟಿಮಿಸ್ ಮಿಷನ್ ಅಂತ ಹೇಳ್ಬೋದಾಗಿರುತ್ತೆ. ಅದರ ಜೊತೆಗೆ ಇಟ್ ಆಲ್ಸೋ ಪ್ಲೇಸ್ ಅ ಕ್ರಿಟಿಕಲ್ ರೋಲ್ ಇನ್ ಸಪೋರ್ಟಿಂಗ್ ಮಿಷನ್ಸ್ ರಿಸರ್ಚ್ ಅಂಡ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ಸ್. ಅಂದರೆ ಭವಿಷ್ಯದಲ್ಲಿ ನಾವು ಮಾಡಬಹುದಾಗಿರ್ತಕ್ಕಂಥ ಎಲ್ಲ ಒಂದು ಕಾರ್ಯಾಚರಣೆಗಳು, ಸಂಶೋಧನೆಗಳು ಎಲ್ಲಕ್ಕೂ ಕೂಡ ಇದನ್ನು ನಾವು ಸಪೋರ್ಟ್ ಅಥವಾ ಬೆಂಬಲವಾಗಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇದರ ಟೆಕ್ನಿಕಲ್ ಫೀಚರ್ಸ್ ಅಥವಾ ತಾಂತ್ರಿಕವಾಗಿರ್ತಕ್ಕಂಥ ಲಕ್ಷಣಗಳನ್ನು ನಾವು ನೋಡೋದಾದ್ರೆ ಐ ಟೋಲ್ಡ್ ಯು ಇಲ್ಲೊಂದು ಬೇಸ್ ಸ್ಟೇಷನ್ ಅನ್ನ ಡೆವಲಪ್ ಮಾಡ್ತಾರೆ. ಆ ಒಂದು ಕನೆಕ್ಟಿವಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ LTE ಕನೆಕ್ಟಿವಿಟಿಯನ್ನ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಟ್ ಈಸ್ ಡಿಸೈನ್ ಟು ವಿತ್ ಸ್ಟ್ಯಾಂಡ್ ಎಕ್ಸ್ಟ್ರೀಮ್ ಕಂಡೀಷನ್ಸ್. ಅಂದ್ರೆ ಚಂದ್ರನಲ್ಲಿರ್ತಕ್ಕಂಥ ವೈಪರೀತ್ಯವಾಗಿರ್ತಕ್ಕಂಥ ಹವಾಮಾನ ಪರಿಸ್ಥಿತಿಗಳನ್ನ ತಡೆದುಕೊಳ್ಳುವ ವಸ್ತುಗಳನ್ನ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರೀಮ್ ಟೆಂಪರೇಚರ್, ತೀವ್ರವಾಗಿರ್ತಕ್ಕಂಥ ತಾಪಮಾನ, ರೇಡಿಯೇಷನ್ ವಿಕಿರಣಗಳು, ಮತ್ತೆ ವ್ಯಾಕ್ಯೂಮ್ ಕಂಡೀಷನ್ಸ್ ಏನಿರುತ್ತೆ ಅದನ್ನೆಲ್ಲ ತಡೆದುಕೊಳ್ಳುವ ವಸ್ತುಗಳಿಂದ ಇದನ್ನ ವಿನ್ಯಾಸ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ದೇ ಆರ್ ಲೈಟ್ ವೆಯ್ಟ್ ಅಂಡ್ ಎನರ್ಜಿ ಎಫಿಷಿಯಂಟ್. ಯಾಕಂದ್ರೆ ಇಲ್ಲಿಂದ ನಾವು ಅಲ್ಲಿಗೆ ಕಳಿಸ್ಬೇಕು, ಅದು ಹೆಚ್ಚಿನ ಭಾರ ಇರಬಾರ್ದು. ಹಗುರವಾದ ತೂಕವನ್ನು ಹೊಂದಿರತಕ್ಕಂಥ ವಸ್ತುಗಳಿಂದ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಆದಿತ್ಯ L1 ಮಿಷನ್ ಅನ್ನು ಯಾವಾಗ ಪ್ರಾರಂಭಿಸಲಾಯಿತು? ವೆನ್ ವಾಸ್ ದಿ ಆದಿತ್ಯ L1 ಮಿಷನ್ ಲಾಂಚ್ಡ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆದಿತ್ಯ L1 ಅನ್ನ ಅಕ್ಟೋಬರ್ 2, 2023ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಆದಿತ್ಯ L1 ಅನ್ನ it is launched in September 2, 2023ಯಲ್ಲಿ ಆದಿತ್ಯ L1 ಅನ್ನು ಲಾಂಚ್ ಮಾಡಲಾಗಿರುತ್ತೆ. ಹಾಗಿದ್ರೆ 2023 ಸೆಪ್ಟೆಂಬರ್ 2ರಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಆದಿತ್ಯ L1 ಬಗ್ಗೆ ಪ್ರಶ್ನೆ ಕೊಡಲಿಕ್ಕೆ ಕಾರಣ ಏನು ಅಂದ್ರೆ, ಈಗ ಆದಿತ್ಯ L1 ಸೂರ್ಯನಿಗೆ ಮಾಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ಕಾರ್ಯಾಚರಣೆ ಆಗಿರುತ್ತೆ. ಇದು ಕಳಿಸಿರ್ತಕ್ಕಂಥ ಎರಡನೇ ಡೇಟಾವನ್ನ ಈಗ ಅನಲೈಸ್ ಮಾಡಿರ್ತಾರೆ. ಫಸ್ಟ್ ಡೇಟಾ ಆಲ್ರೆಡಿ ರಿಲೀಸ್ ಆಗಿರುತ್ತೆ. ಎರಡನೇ ಡೇಟಾವನ್ನ ಈಗ ರಿಲೀಸ್ ಮಾಡಿರುವ ಕಾರಣದಿಂದ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ಏನ್ ಡೇಟಾ ಕಳಿಸಿದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಆದಿತ್ಯ L1 ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಇದು ಫಸ್ಟ್ ಇಂಡಿಯನ್ ಸ್ಪೇಸ್ ಬೇಸ್ಡ್ ಅಬ್ಸರ್ವೇಷನ್ ಫಾರ್ ಸೋಲಾರ್ ಮಿಷನ್ ಆಗಿರುತ್ತೆ. ಅಂದ್ರೆ ಈ ಒಂದು ಸೂರ್ಯನಿಗಾಗಿ ಮಾಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಬಾಹ್ಯಾಕಾಶ ಮೂಲದ ಮೊಟ್ಟ ಮೊದಲ ಸೂರ್ಯನ ಕಾರ್ಯಾಚರಣೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇದನ್ನ PSLV XL ರಾಕೆಟ್ ಇಂದ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇಲ್ಲಿ ಯಾವ ಪಾಯಿಂಟ್ಗೆ ಇದನ್ನ ಲಾಂಚ್ ಮಾಡಿರ್ತಾರೆ ಅಂದ್ರೆ ಲೆಗ್ರಾಂಜ್ ಪಾಯಿಂಟ್ ಅಂತ ಕರೀತೇವೆ. ಲೆಗ್ರಾಂಜ್ ಪಾಯಿಂಟ್ ಅಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಒಂದು ಮಧ್ಯದಲ್ಲಿರ್ತಕ್ಕಂಥ ಪಾಯಿಂಟ್. ಈ ಒಂದು ಪಾಯಿಂಟ್ ನ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಅಲ್ಲಿ ಗ್ರಾವಿಟೇಷನ್ ಎರಡಕ್ಕೂ ಬ್ಯಾಲೆನ್ಸ್ ಆಗುತ್ತೆ. ಗುರುತ್ವಾಕರ್ಷಣ ಶಕ್ತಿ ಅಲ್ಲಿ ಬ್ಯಾಲೆನ್ಸ್ ಆಗೋದ್ರಿಂದ ಅಲ್ಲಿ ನಾವು ನಮ್ಮ ಪೇಲೋಡ್ಸ್ ಅನ್ನ ಹಾಲ್ಟ್ ಮಾಡಿಸೋದ್ರಿಂದ, ಅಫ್ಕೋರ್ಸ್ ಅದು ರೊಟೇಟ್ ಆಗ್ತಾ ಇರುತ್ತೆ, ಹಾಲ್ಟ್ ಮಾಡಿಸೋದ್ರಿಂದ ಅದು ಹೆಚ್ಚಿನ ಕಾಲ ಸ್ಥಿರವಾಗಿ ಅಲ್ಲೇ ಇರುತ್ತೆ. ಅದಾದ್ಮೇಲೆ ಸೂರ್ಯನನ್ನ ನಾವು ನಿರಂತರವಾಗಿ ವಾಚ್ ಮಾಡಬಹುದಾಗಿರುತ್ತೆ. ಆ ರೀತಿಯ ಪಾಯಿಂಟ್ಸ್ ಅನ್ನ ನಾವು ಲೆಗ್ರಾಂಜ್ ಪಾಯಿಂಟ್ಸ್ ಅಂತ ಕೇಳ್ತೇವೆ. ಈ ರೀತಿಯ ಲೆಗ್ರಾಂಜ್ ಪಾಯಿಂಟ್ಸ್ ನ ಪಾಯಿಂಟ್ ನಂಬರ್ 1 L1 ಗೆ ನಾವು ಇದನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಲಾಂಚ್ ಡೇಟ್ ಇಸ್ 2 ಸೆಪ್ಟೆಂಬರ್ 2023. 2ನೇ ಸೆಪ್ಟೆಂಬರ್ 2023ಕ್ಕೆ ಇದು ಲಾಂಚ್ ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಇದು ಟ್ರಾವೆಲ್ ಮಾಡಿರ್ತಕ್ಕಂಥದ್ದು 1.5 ಮಿಲಿಯನ್ ಕಿಲೋಮೀಟರ್ಸ್ ಅಷ್ಟು ಟ್ರಾವೆಲ್ ಮಾಡಿರುತ್ತೆ. ಇದರ ಕಾಸ್ಟ್ 378.53 crores ಅಷ್ಟು ಹಣವನ್ನು ಸ್ಪೆಂಡ್ ಮಾಡಿರ್ತಾರೆ. ಇದರ ಡ್ಯೂರೇಷನ್ ಬಂದು 4 months ಇದರ ಈ ಒಂದು ಮಿಷನ್ ವ್ಯಾಲಿಡಿಟಿ ಆಗಿರುತ್ತೆ. ಅವರು ಕಳಿಸಿರ್ತಕ್ಕಂಥ ಪೇಲೋಡ್ಗಳು ಒಟ್ಟು 7 ಪೇಲೋಡ್ಗಳನ್ನು ಕಳಿಸಿರ್ತಾರೆ. ಪೇಲೋಡ್ಗಳಂದ್ರೆ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಕಳಿಸಿರ್ತಾರೆ. ಅದನ್ನ ಮೆನ್ಷನ್ ಮಾಡೋದಾದ್ರೆ VELC, ಸೂಟ್, ಸೋಲೆಕ್ಸ್, ಹೀಲಿಯೋಸ್, ದೆನ್ ಆಸ್ಪೆಕ್ಸ್, ಪಾಪಾ, ಡಿಜಿಟಲ್ ಮ್ಯಾಗ್ನೆಟೋಮೀಟರ್ ಇವೆಲ್ಲವನ್ನ ಕಳಿಸಿರ್ತಾರೆ. ವಾಟ್ ವಾಸ್ ದ ಪರ್ಪಸ್? ಏನನ್ನ ಅಧ್ಯಯನ ಮಾಡಲಿಕ್ಕೆ ಇದನ್ನ ಕಳಿಸಿರ್ತಾರೆ ಅಂದ್ರೆ ಕರೋನಾ ಅಂದ್ರೆ ಸೂರ್ಯನ ಮೇಲ್ಮೈಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಸೋಲಾರ್ ವಿಂಡ್ಸ್ ಅಥವಾ ಸೌರ ಮಾರುತಗಳು ಅಂತ ಸೂರ್ಯನಲ್ಲಿ ಉತ್ಪತ್ತಿ ಆಗುತ್ತೆ, ಅದು ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತಕ್ಕಂಥದ್ದು, ಸೋಲಾರ್ ಅಟ್ಮಾಸ್ಫಿಯರ್ ಅನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಸನ್ ಫ್ಲೇರ್ಸ್ ಮತ್ತೆ ನಿಯರ್ ಅರ್ತ್ ಸ್ಪೇಸ್ ವೆದರ್ ಅನ್ನ ಎಲ್ಲವನ್ನ ಅಧ್ಯಯನ ಮಾಡುವ ಉದ್ದೇಶದಿಂದ ಈ ಒಂದು ಆದಿತ್ಯ L1 ಅನ್ನ ಲಾಂಚ್ ಮಾಡಿರ್ತಾರೆ. ಈಗ ಇದು ಸೆಕೆಂಡ್ ಡೇಟಾವನ್ನ ಈಗ ಅನಲೈಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಆಸ್ ಐ ಟೋಲ್ಡ್ ಯು ಬಿಫೋರ್, ಇಟ್ ಈಸ್ ಸೆಕೆಂಡ್ ಸೆಟ್ ಆಫ್ ಸೈಂಟಿಫಿಕ್ ಡೇಟಾ ಆಗಿರುತ್ತೆ. ಸೆಕೆಂಡ್ ಸೆಟ್ ಆಫ್ ಸೈಂಟಿಫಿಕ್ ಡೇಟಾ ಅಲ್ಲಿ ಅವರು ಸನ್ಸ್ ಅಟ್ಮಾಸ್ಫಿಯರ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಸಿಕ್ಕಿರುತ್ತೆ. ಅಲ್ಲಿರ್ತಕ್ಕಂಥ ಟೆಂಪರೇಚರ್ ಹೇಗೆ ಉತ್ಪತ್ತಿ ಆಗುತ್ತೆ, ಅಲ್ಲಿರ್ತಕ್ಕಂಥ ಡೆನ್ಸಿಟಿ ಸಾಂದ್ರತೆ ಹೇಗಿದೆ, ಅದ್ರ ಜೊತೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಕಾಂತೀಯ ಕ್ಷೇತ್ರ ಹೇಗೆ ಅದು
ಅದು ವ್ಯತ್ಯಾಸ ಆಗ್ತಾ ಇರುತ್ತೆ. ಸೊ ಇದರ ಬಗ್ಗೆ ಸೆಕೆಂಡ್ ಸೆಟ್ ಆಫ್ ಡೇಟಾದಲ್ಲಿ ಸೊ ಇವರು ಅನಲೈಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಏನು, ಈ ಒಂದು ದತ್ತಾಂಶದಿಂದ ಆಗ್ತಕ್ಕಂಥ ಮಹತ್ವವೇನು ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಹೆಲ್ಪ್ ಸೈಂಟಿಸ್ಟ್ಸ್ ಟು ಗೇನ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸನ್ಸ್ ಬಿಹೇವಿಯರ್ ಅಂಡ್ ಇಟ್ ಇನ್ಫ್ಲೂಯೆನ್ಸ್ ಆನ್ ದಿ ಅರ್ತ್ ಸ್ಪೇಸ್ ಎನ್ವೈರನ್ಮೆಂಟ್. ಸೊ ಇವಾಗ ನಮಗೆ ಪ್ರಶ್ನೆ ಬಂದಿರುತ್ತೆ, ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಏನಕ್ಕೆ ನಾವು ಸೂರ್ಯನಿಗೆ ಕಾರ್ಯಾಚರಣೆ ಮಾಡಬೇಕು, ಇನ್ಸ್ಟೆಡ್ ಆಫ್ ದಟ್ ಇದೇ ಹಣವನ್ನು ನಾವು ಪಾವರ್ಟಿ ಇರಾಡಿಕೇಶನ್ಗೆ ಯೂಸ್ ಮಾಡ್ಬೋದಲ್ಲ ಅಂತ ಪ್ರಶ್ನೆ ಬರುತ್ತೆ. ಬಟ್ ಪ್ರತಿಯೊಂದು ಕಾರ್ಯಾಚರಣೆಗೆ ಒಂದು ಮಹತ್ವ ಇರುತ್ತೆ. ಆ ಮಹತ್ವ ಇಲ್ಲಿ ಗೊತ್ತಾಗುತ್ತೆ. ಸೊ ಅರ್ತ್ ಸ್ಪೇಸ್ ಎನ್ವೈರನ್ಮೆಂಟ್ ಅಂದರೆ ಭೂಮಿಯ ಬಾಹ್ಯಾಕಾಶ ಪರಿಸರದ ಮೇಲೆ ಇದು ಯಾವ ರೀತಿ ಪ್ರಭಾವ ಬೀರುತ್ತೆ, ಭೂಮಿಯ ಪರಿಸರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನಾವು ಹೆಚ್ಚಾಗಿ ಅಧ್ಯಯನ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಅಧ್ಯಯನವನ್ನು ನಾವು ಮಾಡಿಕೊಳ್ಳುವ ಮುಖಾಂತರ ಸೊ ಭೂಮಿಯ ಮೇಲೆ ಆಗ್ತಕ್ಕಂಥ ಒಂದು ಡಿಸಾಸ್ಟರ್ಸ್ ಏನಿರುತ್ತೆ ಸೊ ಅದರ ಮೇಲೆ ನಾವು ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಸೂರ್ಯನನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಇಟ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್ ಟು ದಿ ಡೆವಲಪ್ಮೆಂಟ್ ಆಫ್ ಪ್ರಿಡಿಕ್ಟಿವ್ ಮಾಡೆಲ್ಸ್ ಫಾರ್ ಸ್ಪೇಸ್ ವೆದರ್. ಅಂದರೆ ಈ ಒಂದು ವೆದರ್ ಏನಿರುತ್ತೆ ಅಥವಾ ಹವಾಮಾನ ಮುನ್ಸೂಚಕವಾಗಿ ಕೂಡ ಸೊ ಈ ಒಂದು ಅಧ್ಯಯನ ನಮಗೆ ಸಪೋರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಸ್ಯಾಟಲೈಟ್ ಆಪರೇಷನ್ಸ್ ಅಂದರೆ ಈ ಒಂದು ವೆದರ್ ಅಂತಕ್ಕಂಥದ್ದು ನಮ್ಮ ಉಪಗ್ರಹಗಳ ಕಾರ್ಯಾಚರಣೆಯ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಸೊ ಅದನ್ನು ಕೂಡ ಇಲ್ಲಿ ತಿಳ್ಕೊಂಡಿರ್ತಾರೆ. ಕಮ್ಯುನಿಕೇಶನ್ ಸಿಸ್ಟಮ್ ಅಂದರೆ ನಮ್ಮ ಸಂವಹನ ವ್ಯವಸ್ಥೆ, ಅದ್ರ ಜೊತೆಗೆ ಪವರ್ ಗ್ರಿಡ್ಸ್ ಆನ್ ದಿ ಅರ್ತ್, ಭೂಮಿಯ ಮೇಲೆ ಇರ್ತಕ್ಕಂಥ ವಿದ್ಯುತ್ ಗ್ರಿಡ್ಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಸೊ ಅವೆಲ್ಲವನ್ನ ಅಧ್ಯಯನ ಮಾಡಲಿಕ್ಕೆ ಸೊ ಈ ಒಂದು ಡೇಟಾ ನಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದನ್ನ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಾಟ್ ಇಸ್ ದ ಓವರ್ ವ್ಯೂ ಆಫ್ ದಿ ಮಿಷನ್? ಸೊ ಈ ಒಂದು ಮಿಷನ್ ನ ಅವಲೋಕನ ನಾವು ನೋಡೋದಾದ್ರೆ, ಸೊ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಸನ್ ಅನ್ನ ಸ್ಟಡಿ ಮಾಡ್ತಕ್ಕಂಥದ್ದು. ಔಟರ್ ಮೋಸ್ಟ್ ಲೇಯರ್ ಅನ್ನ ನಾವು ಕರೋನಾ ಅಂತ ಕರಿತೇವೆ. ಸೋಲಾರ್ ಕ್ರೋಮೋಸ್ಪಿಯರ್ ಅನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಸೋಲಾರ್ ವಿಂಡ್ಸ್ ಅಥವಾ ಸೌರ ಮಾರುತಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಟು ಅಂಡರ್ಸ್ಟ್ಯಾಂಡ್ ಡೈನಮಿಕ್ಸ್ ಆಫ್ ಸೋಲಾರ್ ಅಟ್ಮಾಸ್ಫಿಯರ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ಸ್ ಆನ್ ದಿ ಸ್ಪೇಸ್ ವೆದರ್. ಸೊ ಸ್ಪೇಸ್ ವೆದರ್ ಮೇಲೆ ಸೊ ಈ ಒಂದು ಸೂರ್ಯ ಯಾವ ರೀತಿ ಮಹತ್ವವನ್ನ ಬೀರುತ್ತೆ ಅಂತಕ್ಕಂಥ ಒಂದು ಡೇಟಾ ಅಥವಾ ಒಂದು ಪ್ರೋಸೆಸ್ ಅನ್ನ ಐಡೆಂಟಿಫೈ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಮಿಷನ್ ಅನ್ನ ಇಸ್ರೋದವರು ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಐ ಟೋಲ್ಡ್ ಯು ದರ್ ಆರ್ ಟೋಟಲ್ 7 ಪೇಲೋಡ್ಸ್ ಅನ್ನ ಕಳಿಸಿರ್ತಾರೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ 3 ನಾವಿಲ್ಲಿ ಮೆನ್ಷನ್ ಮಾಡೋದಾದ್ರೆ VELC, ಇದನ್ನು ನಾವು ವಿಸಿಬಲ್ ಎಮಿಷನ್ ಲೈನ್ ಕೊರನೋಗ್ರಾಫ್ ಅಂತ ಹೇಳ್ತೇವೆ. ಸೋಲಾರ್ ಅಲ್ಟ್ರಾ ವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್, ಅದನ್ನ ಸೂಟ್ ಅಂತ ಕರಿತೇವೆ. ದ ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯ, ಇದನ್ನ ಪಾಪ ಅಂತ ಕರಿತೇವೆ. ಸೊ ಈ 3 ಪ್ರಮುಖವಾಗಿ ಇರತಕ್ಕಂಥ ಪೇಲೋಡ್ಸ್ಗಳಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ವಿಶ್ವದ ಅತಿ ದೊಡ್ಡ ಪ್ರಾಣಿ ರಕ್ಷಣಾ ಮತ್ತು ಸಂರಕ್ಷಣಾ ಕೇಂದ್ರವಾದ ವಂತಾರವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ವೇರ್ ವಾಸ್ ವಂತಾರ, ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಆನಿಮಲ್ ರೆಸ್ಕ್ಯೂ ಅಂಡ್ ಕನ್ಸರ್ವೇಷನ್ ಸೆಂಟರ್ ಇನಾಗ್ರೇಟೆಡ್. ಅಂದರೆ ನಮ್ಮ ಭಾರತ ದೇಶದಲ್ಲಿ ಪ್ರಪಂಚದಲ್ಲಿಯೇ ದೊಡ್ಡದಾಗಿರ್ತಕ್ಕಂಥ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕೇಂದ್ರವನ್ನು ಈಗ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುಜರಾತ್ನಲ್ಲಿ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು PM ಅಥವಾ ಪ್ರಧಾನ ಮಂತ್ರಿಗಳು ಇತ್ತೀಚೆಗಷ್ಟೇ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ಲೇಸ್ ಅನ್ನು ನಾವು ಏನಂತ ಕರಿತೀವಿ ಅಂದ್ರೆ ವಂತಾರ ಅಂತ ಕರಿತೇವೆ. ಸೊ ದಿಸ್ ಇಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಆನಿಮಲ್ ರೆಸ್ಕ್ಯೂ ಅಂಡ್ ಕನ್ಸರ್ವೇಷನ್ ಸೆಂಟರ್ ಆಗಿರುತ್ತೆ. ಅಂದರೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಪ್ರಾಣಿಗಳನ್ನು ಸಂರಕ್ಷಣೆ ಮತ್ತೆ ಈ ಒಂದು ರಕ್ಷಣಾ ಮಾಡ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಸೊ ಇದನ್ನ ಗುಜರಾತ್ನಲ್ಲಿ ಈಗ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಗುಜರಾತ್ನಲ್ಲಿ ಇದನ್ನೇನು ಡೆವಲಪ್ ಮಾಡಿರ್ತಾರೆ, ಸೊ ಇದನ್ನ ಮಾರ್ಚ್ 3ನೇ ತಾರೀಕು ಇನಾಗ್ರೇಟ್ ಮಾಡಿರ್ತಾರೆ. ಸೊ ಮಾರ್ಚ್ 3ನೇ ತಾರೀಕಿನ ಸಿಗ್ನಿಫಿಕೆನ್ಸ್ ಏನು ಅಂದರೆ ಅವತ್ತು ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅಂತ ಕರಿತೇವೆ, ಅಂದರೆ ವಿಶ್ವ ವನ್ಯಜೀವಿ ದಿನ ಅಂತ. ಸೊ ಆ ಒಂದು ದಿನವನ್ನು ಕರಿತೇವೆ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಂದರೆ ಗುಜರಾತ್ನ ಜಮ್ನಗರ್ನಲ್ಲಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯಾರು ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ ರಿಲಯನ್ಸ್ ಫೌಂಡೇಶನ್, ಸ್ಪಿಯರ್ ಹೆಡೆಡ್ ಬೈ ಅನಂತ್ ಅಂಬಾನಿ ಅವರ ನೇತೃತ್ವದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ ರಿಲಯನ್ಸ್ ಫೌಂಡೇಶನ್ ಅವರು ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದು ನಾಟ್ ಜಸ್ಟ್ ಆಸ್ ಐ ಟೋಲ್ಡ್ ಯು ವರ್ಲ್ಡ್ಸ್ ಬಿಗ್ಗೆಸ್ಟ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಅಫ್ಕೋರ್ಸ್ ಇದು ನಮ್ಮ ಭಾರತ ದೇಶದಲ್ಲಿ
ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಆನಿಮಲ್ ರೆಸ್ಕ್ಯೂ ಸೆಂಟರ್ ಆಗಿರುತ್ತೆ. ಸೊ ಇದು ಒಟ್ಟು 3000 ಏಕರ್ಸ್ಗಳಲ್ಲಿ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಸದ್ಯಕ್ಕೆ ಅಲ್ಲಿ 1.5 ಲ್ಯಾಕ್ ರೆಸ್ಕ್ಯೂಡ್ ಆನಿಮಲ್ಸ್ ಅನ್ನ ನಾವು ನೋಡ್ಬೋದು, ಇನ್ಕ್ಲೂಡಿಂಗ್ ಎಂಡೇಂಜರ್ಡ್ ಮತ್ತೆ ಥ್ರೆಟೆಂಡ್ ಸ್ಪೀಶೀಸ್ ಅಂದ್ರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಅಥವಾ ಬೆದರಿಕೆಗೆ ಒಳಗಾಗಿರ್ತಕ್ಕಂಥ 1.5 ಲಕ್ಷ ಪ್ರಾಣಿಗಳನ್ನ ಈಗಾಗಲೇ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಟು ಕ್ರಿಯೇಟ್ ಸೇಫ್ ಹ್ಯಾವೆನ್ ಫಾರ್ ಆನಿಮಲ್ಸ್ ಇನ್ ಡಿಸ್ಟ್ರೆಸ್ ಅಂದ್ರೆ ಸಂಕಷ್ಟದಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಒಂದು ಸುರಕ್ಷಿತವಾಗಿರ್ತಕ್ಕಂಥ ತಾಣವನ್ನು ಒದಗಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಈಕೋಲಾಜಿಕಲ್ ಸಸ್ಟೈನಬಿಲಿಟಿ ಮತ್ತೆ ವೈಲ್ಡ್ ಲೈಫ್ ವೆಲ್ಫೇರ್ ಅಂದ್ರೆ ಪ್ರಾಣಿಗಳ ಒಂದು ಕ್ಷೇಮವನ್ನ ಕೂಡ ಕಾಪಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಸ್ಪೀಶೀಸ್ ಅನ್ನ ನಾವು ನೋಡೋದಾದ್ರೆ ಏಷಿಯಾಟಿಕ್ ಲಯನ್ಗಳನ್ನ ನಾವು ನೋಡ್ಬೋದು, ಸ್ನೋ ಲೆಪರ್ಡ್ಗಳನ್ನ ನೋಡ್ಬೋದು, ಮತ್ತೆ ಒನ್ ಹಾರ್ನ್ಡ್ ರೇನೋಸಾರ್ಸ್ ಅಥವಾ ಒಂಟಿ ಕೊಂಬಿನ ಗೇಂಡಾಮೃಗಗಳನ್ನ ಕೂಡ ಸೊ ಈ ಒಂದು ವಂತಾರದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೀ ಫೀಚರ್ಸ್ ಅಥವಾ ಪ್ರಮುಖ ಗುಣಲಕ್ಷಣಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ವೈಲ್ಡ್ ಲೈಫ್ ಹಾಸ್ಪಿಟಲ್ ಅನ್ನ ಡೆವಲಪ್ ಮಾಡಿರ್ತಾರೆ, ಅಂದ್ರೆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಒಂದು ಆಸ್ಪತ್ರೆಯನ್ನ ಡೆವಲಪ್ ಮಾಡಿರ್ತಾರೆ. ಅಲ್ಲಿ MRI ಸ್ಕ್ಯಾನಿಂಗ್, CT ಸ್ಕ್ಯಾನ್ ಆಗಿರ್ಬೋದು, ICUಗಳು ಮತ್ತೆ ಸ್ಪೆಷಲೈಸ್ಡ್ ಡಿಪಾರ್ಟ್ಮೆಂಟ್ಸ್ ಲೈಕ್ ಕಾರ್ಡಿಯಾಲಜಿ, ಡೆಂಟಿಸ್ಟ್ರಿ ಅಂದ್ರೆ ನಮಗೆ ಹೇಗೆ ಬೇರೆ ಬೇರೆ ಇಲಾಖೆಗಳಿರುತ್ತೆ ಸೊ ಅದೇ ರೀತಿ ಶಾಖೆಗಳನ್ನ ಕೂಡ ಸೊ ಇಲ್ಲಿ ಪ್ರಾಣಿಗಳಿಗೆ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಗ್ಲೋಬಲ್ ಕಾಂಟೆಕ್ಟ್ ಜಾಗತಿಕ ಸಂದರ್ಭವನ್ನು ತೆಗೆದುಕೊಂಡಾಗ ಒನ್ಸ್ ಅಗೇನ್ ವಿ ಕನೆಕ್ಟ್ ದಿಸ್ ಇಂಟು SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗೆ ನಾವು ಕನೆಕ್ಟ್ ಮಾಡಬಹುದಾಗಿರುತ್ತೆ. ಯಾವ ಗುರಿಗೆ ಇದು ಅಲೈನ್ ಆಗುತ್ತೆ ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 15ಗೆ ಇದು ಅಲೈನ್ ಆಗುತ್ತೆ. ಹಾಗಿದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 15 ಏನ್ ಹೇಳುತ್ತೆ ಅಂದ್ರೆ ಲೈಫ್ ಆನ್ ಲ್ಯಾಂಡ್ ಅಂಡ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂದ್ರೆ ಬರೀ ಭೂಮಿ ಅಂತಕ್ಕಂಥದ್ದು ಕೇವಲ ಮನುಷ್ಯರಿಗೆ ಮಾತ್ರವಲ್ಲ, ಈವನ್ ವನ್ಯಜೀವಿಗಳಿಗೂ ಕೂಡ ಅಷ್ಟೇ ಹಕ್ಕುಗಳಿರುತ್ತೆ. ಸೊ ಅವುಗಳನ್ನ ಕೂಡ ನಾವು ಕಾಪಾಡಬೇಕಾಗಿರುತ್ತೆ. ಸೊ ಆ ಒಂದು ಗುರಿಯನ್ನ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 15 ಅಂತ ಹೇಳ್ತೇವೆ. ಸೊ ಈ ಗೋಲ್ಗೆ ಅಲೈನ್ ಆಗುವ ರೀತಿಯಲ್ಲಿ ವಂತಾರವನ್ನ ಈಗ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಇಟ್ ಈಸ್ ಗೋಯಿಂಗ್ ಟು ಪೊಸಿಷನ್ ಇಂಡಿಯಾ ಆಸ್ ಲೀಡರ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಂಡ್ ಈಕೋಲಾಜಿಕಲ್ ಸಸ್ಟೈನಬಿಲಿಟಿ. ಸೊ ಈ ನಿಟ್ಟಿನಲ್ಲಿ ಭಾರತ ದೇಶವನ್ನ ವನ್ಯಜೀವಿ ಸಂರಕ್ಷಣಾ ಮಾಡ್ತಕ್ಕಂಥ ವಿಷಯದಲ್ಲಿ ನಂಬರ್ 1 ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಆರ್ಟಿಕಲ್ಸ್. ಸೊ ಇವತ್ತಿಂದ ಒಂದು ಸ್ಮಾಲ್ ಚೇಂಜ್ ಅನ್ನ ಇನ್ಕ್ವೆಸ್ಟ್ ಅಲ್ಲಿ ನಾವು ಮಾಡ್ಕೊಂಡಿದ್ದೇವೆ. ಅದೇನು ಅಂದ್ರೆ ಈ ಸ್ಪೆಷಲ್ ಡೇಸ್ ಏನು ಬರುತ್ತೆ, ಸೊ ಬೇರೆ ಬೇರೆ ಡೇಸ್ ಮತ್ತೆ ಥೀಮ್ಸ್ ಏನು ಬರುತ್ತೆ, ಸೊ ಅದನ್ನ ನಾನು ವಿಡಿಯೋ ಲೆಸನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಕಾರಣ ಏನಂದ್ರೆ ಸೊ ದೇರ್ ಇಸ್ ನೋ ಕಾನ್ಸೆಪ್ಟ್ ಇನ್ವಾಲ್ವ್ಡ್ ಇನ್ ದೋಸ್ ಪರ್ಟಿಕ್ಯುಲರ್ ಡೇಸ್. ಸೊ ಇಫ್ ಸಪೋಸ್ ಏನಾದರೂ ಕಾನ್ಸೆಪ್ಟ್ ಇದ್ರೆ ಮಾತ್ರ ಅದನ್ನು ತಗೊಳ್ತೀನಿ, ಬಟ್ ಜಸ್ಟ್ ಡೇಟ್ ಅಂಡ್ ಥೀಮ್ ಇದ್ರೆ ಮಾತ್ರ ಸೊ ಐ ವೋಂಟ್ ಬಿ ಟೇಕಿಂಗ್ ದ್ಯಾಟ್ ಫಾರ್ ದಿ ಪ್ರೆಸೆಂಟೇಷನ್ ಇನ್ ಆರ್ಡರ್ ಟು ಸೇವ್ ಟೈಮ್. ಸೊ ಅದನ್ನು PDF ಅಲ್ಲಿ ಆಸ್ ಯೂಶುವಲ್ ಮುಂಚೆ ಏನು ಕೊಡ್ತಾ ಇದ್ವಿ ಸೊ PDF ಅಲ್ಲಿ ನೀವು ನೋಡ್ಕೊಳ್ಬೋದಾಗಿರುತ್ತೆ. ಬಟ್ ವಿ ವಿಲ್ ಟ್ರೈ ಆ್ಯಂಡ್ ಗಿವ್ ಮೋರ್ ಫೋಕಸ್ ಆನ್ ಸಮಥಿಂಗ್ ವಿಚ್ ರಿಕ್ವೈರ್ಸ್ ಎಕ್ಸ್ಪ್ಲನೇಷನ್. ಸೊ ಅದ್ರ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತೇವೆ. ಸೊ ಅದರಿಂದ ಈ ಸ್ಪೆಷಲ್ ಡೇಸನ್ನು ಇನ್ಮೇಲೆ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋದಿಲ್ಲ, ಬಟ್ ಇಟ್ ವಿಲ್ ಬಿ ವೆರಿ ವೆಲ್ ದೇರ್ ಇನ್ ದ PDF ಎವ್ರಿ ಡೇ PDF ಅಲ್ಲಿ ಅದನ್ನು ನೀವು ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಇನ್ಫಾರ್ಮೇಷನ್ ಸೊ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 826. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್. ಸೊ ವಿಡಿಯೋನ ಇಲ್ಲಿ ಪಾಸ್ ಮಾಡಿಕೊಡಿ. ಸೊ ಪ್ರಶ್ನೆಯನ್ನು ಓದಿ ನೀವು ಆನ್ಸರ್ ಕೊಡಿ. ಸೊ ಇದು ಪ್ರಶ್ನೆ ಸಂಖ್ಯೆ 1 ಆಗಿರುತ್ತೆ, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.